ವಾಕ್ಯವನ್ನೆಲ್ಲ ಓದದಿಂದನ್ನಡದೆ ಬೋಧಿಸುತ್ತ ಜನರ ಬೇರಾಮತಿ ಕೆಡಿಸಿರುವ ಸಾಧು ನಿಜಗುಳಿಗೆ ಮಣಿಯುವೆನೋ, ಸಾಧು ನಿಜಗುಳಿಗೆ ಮಣಿಯುವೆನೋ. ನಿಜವನ್ನರಿಸುವ ನಿಜಗುಳಿಯ ಗ್ರಂಥವನ್ನು ನಿಜವಾಗಿ ಬೇರೆ ನಿಜದೋಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಗೈದ ಶ್ರೀಗಡೆಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ, ಸಿದ್ಧಾರೂಢರಿಗೆ ನತನಪ್ಪೆ. ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂತವಿರ್ಪವೇ ಶಾಸ್ತ್ರವೆಂಬುವರಿಗಳು. ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವ. ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ವೈರಾಗ್ಯ ಆರೂಢ ಚಕ್ರವರ್ತಿ ಸದ್ಗುರು ಸಿದ್ಧಾರೂಢರನ್ನು ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅವರಿಗೆ ಅನೇಕ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಸದ್ಗುರು ಬಸವಾನಂದರ ಅಡಿದಾವರಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ನಮಗೆಲ್ಲ ಈಗ ನಿತ್ಯ ನಿಜ ಬೋಧೆಯನ್ನು ನೀಡುವಂಥ ಸದ್ಗುರು ಅಭಿನವ ನಿಜಗುಣಗುರುಗಳ ಪಾದಾರವಿಂದಕ್ಕೆ ಹಣೆಮಣಿದು ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಸೋದರ ಸೋದರಿಯರಿಗೆ ಅನಂತ ವಂದನೆಗಳು. ಶಾಸ್ತ್ರ ನಡೆದದ್ದು ಶ್ರೀಮದ್ ಭಗವದ್ಗೀತಾ. ಗೀತಾ ಅಂದರೆ ತಾಯಿ ಅಂತ. ಆ ಒಂದು ಮಾತೆ ಸ್ವರೂಪ ಅಂದರೆ ಜ್ಞಾನದ ತಾಯಿ. ಆ ಜ್ಞಾನದ ಅಂದರೆ ಬೇಡು, ಈ ಅಂದರೆ ಕೊಡು. ಅದಕ್ಕೆ ಆ ಬೇಡಿದ್ದನ್ನು ಯಾರು ಕೊಡ್ತಾರೋ ಅವ್ರಿಗೆ ತಾಯಿ ಅಂತ ಹೇಳ್ತಾರೆ. ಹಂಗೆ ನಮಗೆ ಏನು ಬೇಡ್ತೇವೋ ಅದನ್ನೆಲ್ಲ ಕೊಡುವಂಥ ಈ ಭಗವದ್ಗೀತಾ ಮಾತೆ ಗೀತಾ. ಆ ರೀತಿಯಾಗಿ ಅಂಥ ತಾಯಿಯ ಒಂದು ಬೇಡಿದವರಿಗೆ ಅಮೃತವನ್ನು ಸವಿದವರುಗಳು ಅಂತ ಬರ್ತದಲ್ಲ, ಆ ರೀತಿಯಾಗಿ ಈ ಒಂದು ಶಾಸ್ತ್ರ ಕರ್ಮಶಾಸ್ತ್ರದಲ್ಲಿ 12ನೇ ಸಂಧಿ ಭಕ್ತಿ ಯೋಗ. ಆ ಭಕ್ತಿ ಯೋಗದಲ್ಲಿ ಇನ್ನು 2 ಅಥವಾ 3 ನುಡಿ ಉಳಿದವ್ರಿ. ಅವನ್ನೇ ಸ್ವಲ್ಪ ಗುರುಗಳು ಬರುತ್ತನ ಮುಂದುವರ್ಸೋಣಂತ ಹೇಳಿ ಶುರು ಮಾಡೋಣ. ಅದಕ್ಕೆ ನಾವು ನೀವುಗಳ ಸಂಸಾರದಲ್ಲಿ ಬಿದ್ದು ಒದ್ದಾಡಕತ್ತೀವಿ. ಎಷ್ಟೇ ಕೇಳಿ ಅಷ್ಟೇ ಹೇಳಿ ಮತ್ತೆ ಅದು ತನ್ನ ಕೆಲಸವನ್ನು ಬಿಡೋದಿಲ್ಲ. ಯಾಕಂದ್ರೆ ಅದರ ಪ್ರಭಾವ ಹಂಗಿರ್ತದ. ಅಂತಪ್ಪ ಪಕ್ಕ ಸದ್ಗುರುಗಳಿದ್ದಾಗ
ಅವರ ಸೇವಾ ಕೃಪೆಯನ್ನು ನಾವು ಸೇವಾ ಮಾಡಿ ಕೃಪೆಯನ್ನು ಪಡೆದಾಗ ಸ್ವಲ್ಪ 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 ದೂರ ಸರಿತಾ ಹೋಗ್ತಿರ್ತದೆ ಅದು. ಅದಕ್ಕೆ ಪರಮಾತ್ಮನಲ್ಲಿ ಭಕ್ತನಾದಂಥವ ಬೇಡಿಕೊಳ್ಳೋದನ್ನು ಬಸವಣ್ಣವರೇ ಹೇಳ್ತಾರೆ ನೋಡ್ರಿ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಸರದಿಯ ದಾಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ. ಅಲ್ಲೇ ಬಸವಣ್ಣವ್ರನ್ನು ಕೇಳ್ಕೊಂಡಾರೆ. ಯಾಕಂದ್ರೆ ಕಾಲಲ್ಲಿ ಕಟ್ಟಿದ ಗುಂಡು ಅಂದ್ರೆ ಪ್ರಪಂಚ ಸಂಸಾರ, ಈ ಮೋಹ. ಕೊರಳಲ್ಲಿ ಕಟ್ಟಿದ ಬೆಂಡು ಅಂದ್ರೆ ಆಧ್ಯಾತ್ಮ. ಇದು ಒಮ್ಮೊಮ್ಮೆ ನಮ್ಮನ್ನು ಇದು ತೇಲ್ಸಾಕ ಪ್ರಯತ್ನ ಮಾಡ್ತದೆ. ಪ್ರಪಂಚದಾಗ ಮುಳುಗಬೇಡಪ್ಪ ನೀನು, ಅದಕ್ಕೆ ತಪ್ಸಕ್ಕೆ ದಾರಿ ತೋರ್ಸಕ್ಕೆ ಅಂತಲ್ಲೇ ಇಂಥ ಸತ್ಸಂಗ ಸದ್ಗುರುಗಳು ಆಗಾಗ ಅವತರಿಸಿ ಬಂದು ಜನರನ್ನು ತಿದ್ದಾಕಿರ್ತಾರಲ್ಲ, ಹಂಗೆ ಅದು ಮುಳುಗಲಿಯದು ಬೆಂಡು, ತೇಲಲಿಯದು ಗುಂಡು. ಅದು ಆ ಕಡೆ ಹೇಳ್ತಿರ್ತದೆ, ಇದು ಈ ಕಡೆ ಹೇಳ್ತಿರ್ತದೆ. ಇಂಥ ಸಂಸಾರ ಶರದಿ ಅಂದರೆ ಸಾಗರ. ಇಂತಪ್ಪ ಸಂಸಾರ ಶರದಿಯ ದಾಟಿ, ಇಂಥದನ್ನು ದಾಟಿಸು ನನ್ನ ಕಾಲಾಂತಕನೇ. ಕಾಲ ಅಂದರೆ ಯಮಧರ್ಮರಾಯ. ಯಮಧರ್ಮರಾಯನನ್ನು ಸೋಲಿಸಿದ್ದು ಭಕ್ತ ಮಾರ್ಕಂಡೇಯನ ಕಥೆ ನಿಮಗೆಲ್ಲ ಗೊತ್ತದ. ಅದಕ್ಕೆ ಕಾಲಾಂತಕನೇ, ಅವನಿಗೂ ನೀನು ವೈರಿ ಆದಂಥ ಪರಮಾತ್ಮನೇ. ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ, ನೀನೇ ಕಾಪಾಡಬೇಕು ನನ್ನ, ನೀನೇ ರಕ್ಷಣೆ ಮಾಡಬೇಕು ಅಂಥೇಳಿ ಭಕ್ತನಾದಂತಹ ಭಗವಂತನನ್ನು ಮೊರೆ ಇಟ್ಟ ವಿಚಾರಗಳನ್ನು ಆ ವಚನದಲ್ಲಿ ಹೇಳಿದಂತೆ ನಾವು ನೀವುಗಳು ಅಂದರೆ ಅರ್ಜುನ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಮೊದಲ ಗೆಳೆಯ ಇದ್ದ, ಭಾವಮೈದನ ಇದ್ದ, ಸಲೀಸಾಗಿ ತಿಳ್ಕೊಂಡಿದ್ದ. ಹಿಂದಿಗಡೆ ಅವರ ವಿರಾಟ ಸ್ವರೂಪವನ್ನು ತಿಳ್ಕೊಂಡು ನಾನು ಯುದ್ಧಕ್ಕೂ ಒಲ್ಲೆ ಅಂದಾಗ, ಯುದ್ಧ ನಿನಗೆ ಸಂಬಂಧ ಇಲ್ಲ, ಯುದ್ಧ ಯಾಕೆ ಒಲ್ಲೆ ಅಂತೆ, ಅದು ಕರ್ತವ್ಯ, ಕ್ಷತ್ರಿಯನ ಕರ್ತವ್ಯ. ಅದಕ್ಕೆ ದುಷ್ಟತನವನ್ನು ಹೋಗಲಾಡಿಸೋ ಸಲುವಾಗಿ ಸುಮ್ಮನೆ ನೀ ಯುದ್ಧ ಮಾಡ್ಬೇಕು ನಾ ಹೇಳ್ತಿರ್ತೇನೆ. ನೀನು ಸೊನ್ನೆಯಾಗಿ ಕೇಳಿ ಮುಂದುವರಿ, ನಾನು ಸನ್ನೆಯಾಗಿ ನಿನಗೆ ಪ್ರೇರಣೆ ಕೊಡ್ತೇನೆ ಅಂಥೇಳಿ ಹೇಳ್ತಾ ಅಲ್ಲೇ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಅನೇಕ ರೀತಿಯಿಂದ ಬೋಧ ಮಾಡಿ ಹೊಟ್ಟೆ ಮೇಲೆ ಅವನಲ್ಲಿ ಏನಿದೆಯೋ ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ, ಇವು ಮೂರೂ ಬಿಟ್ಟು ಓಡುವಂಗೆ ಹೇಳಿ ತನ್ನ ವಿರಾಟ ವಿಶ್ವರೂಪವನ್ನು ತೋರಿಸಿ ತಿಳಿಸಿದಾಗ ಅದನ್ನೆಲ್ಲವನ್ನು ನೋಡಿ ಆಶ್ಚರ್ಯಪಟ್ಟು, ಆಯ್ತಪ್ಪ ನಾನು ಇನ್ನು ಯುದ್ಧ ಮಾಡ್ತಾನೋ, ನಿನ್ನ ಮಾತು ಕೇಳ್ತೇನೋ ಅಂಥೇಳಿ ಒಪ್ಪಿಕೊಂಡು ಯುದ್ಧಕ್ಕೆ ಸನ್ನದ್ಧನಾಗ್ತಾನೋ. ಅದೇ ವಿಚಾರವನ್ನು ಭಕ್ತನಾದ ಹಂಗಿರಬೇಕು, ಕರ್ಮಿಯಾದ ಹಂಗೆ, ಉಪಾಸನೆ ಮಾಡೋ ಹಂಗಿರಬೇಕು. ಈ ರೀತಿಯಾಗಿ ಅನೇಕ ಇಲ್ಲೇ 6 ಅಧ್ಯಾಯದ ಕರ್ಮ, ಉಪಾಸನ, ಭಕ್ತಿ, ಜ್ಞಾನ, ಈ ರೀತಿಯಾಗಿ 18 ಅಧ್ಯಾಯದಲ್ಲಿ ಪೂರ್ಣ ಆಧ್ಯಾತ್ಮ ವಿಚಾರವನ್ನು ತನ್ನನ್ನೇ ಶಿಷ್ಯನಾಗಿ ಮಾಡಿಕೊಂಡು ತಾನು ಆಕಳಾಗಿ, ಅಂದರೆ ವೇದ ಉಪನಿಷತ್ತುಗಳ ಸಾರವನ್ನೇ ಅದೇ ಶ್ರೀಕೃಷ್ಣ ಪರಮಾತ್ಮ ಅವೆಲ್ಲ ಆಕಳಿದ್ದಂಗೆ, ಆಕಳನ್ನು ಕರೆಯುವ ಅಂದ್ರೇನು ಹಿಂಡುವ, ಆ ಅಮೃತಧಾರೆಯನ್ನು ಹಿಂಡುವ ಶ್ರೀಕೃಷ್ಣನಾಗಿ ಅದನ್ನು ಯಾರಿಗೆ ಕುಡಿಸ್ಬೇಕು, ಕರುವಾಗಿ ಶಿಷ್ಯನಾಗಿ ಅರ್ಜುನೇನದಾನಲ್ಲ, ಅರ್ಜುನನಿಗೆ ಆ ಹಾಲನ್ನು ಅಮೃತಧಾರೆಯನ್ನು ಕುಡಿಸಿ ಅವನ ಸಂತೃಪ್ತಿಗೊಳಿಸ್ತಾನೋ, ಅಂದರೆ ಆತ್ಮಜ್ಞಾನಿಯಾಗಿ ತನ್ನಂತೆ ಮಾಡ್ಕೊಳ್ತಾನೋ ಅನ್ನೋದೇ ಈ ಭಗವದ್ಗೀತೆಯ ಸಾರಥಿ. ಅನೇಕ ರೀತಿಯಿಂದ ವಿಚಾರಗಳದಾವ. ಆ ವಿಚಾರಗಳನ್ನು ಅಲ್ಲೆಲ್ಲೆಲ್ಲೆಲ್ಲೇ ಮತ್ತೆ 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 ಓದ್ತಾ ಕೇಳ್ತಾ ತಿಳ್ಕೊಂತ ಹೋಗಬೇಕು. ಇದರಲ್ಲೇ ಸಂಪೂರ್ಣ ಎಲ್ಲವೂ ಅಡಗಿದೆ. ಈ ಭಗವದ್ಗೀತೆ ಅನ್ನೋದು ಪಂಚಮ ವೇದ ಅಂತಲೂ ಹೇಳ್ತಾರೆ. 5ನೇ ವೇದ, ಇವು 4 ವೇದ ಅದು, ಅದ್ರಾಗ ಇದು 5ನೇ ವೇದ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇದೆ. ಇನ್ನೇನು ಹೇಳಿದ್ರಲ್ಲ, 17ನೇ ನುಡಿಗೆ ನೋಡೋಣ್ರಿ. 18, 19, 19. ಒಳ್ಳೆಯದಕ್ಕೆ ಸಂತೋಷ ಪಡದೆ, ಕೆಟ್ಟದ್ದಕ್ಕೆ ವಿಷಾದ ಪಡದೆ, ಒಂದೂ ಬರಲಿಲ್ಲವೆಂದು ದುಃಖಿಸದೆ, ಮತ್ತೊಂದು ಬೇಕೆಂದು ಬಯಸದೆ, ಇಷ್ಟ ಅನಿಷ್ಟಗಳನ್ನು ದೂರನಾದ ಭಕ್ತನೇ ನನಗೆ ಪ್ರಿಯ. ಸುಖದಲ್ಲಿ ಹಿಗ್ಗದಿರು, ದುಃಖದಲ್ಲಿ ಕುಗ್ಗದಿರು, ಹಿಂದೆ ತೆಗಳದಿರು, ಮುಂದೆ ಹೊಗಳದಿರು, ಸದ್ಗುರುನಾಥನ ಎಂದಿಗೂ ಮರೆಯದಿರು ಅಂದಂಗೆ ಒಳ್ಳೆಯದಕ್ಕೆ ಸಂತೋಷ ಪಡಕ್ಕೆ ಹೋಗ್ಬೇಡ.
ಮತ್ತೆ ಅದು ಹಗಲು ರಾತ್ರಿ ಇದ್ದಂಗೆ ಮತ್ತೆ ದುಃಖಗಳನ್ನು ಬರ್ತಿರ್ತಾವೆ, ಸಂತೋಷನೂ ಬರ್ತಿರ್ತಾವೆ. ಅದಕ್ಕೆ ಸಂತೋಷ ಪಡ್ತೆ, ಕೆಟ್ಟದ್ದಕ್ಕೆ ವಿಷಾದ ಪಡದೆ. ಈಗ ಕತ್ಲಾದ್ಮೇಲೆ ಮತ್ತೆ ಬೆಳಕಾಗ್ತದೆ, ಮತ್ತೆ ಬೆಳಕಿದ್ದಾಗ ಮತ್ತೆ ಕತ್ಲಾಗ್ತಿರ್ತದೆ. ಹಿಂಗೆ ಜೀವನದ ಆಟ ಉಯ್ಯಾಲೆ ನಡೀತಿರ್ತದೆ. ಒಂದು ಮ್ಯಾಲೂ ಹೋಗ್ತದೆ, ಕೆಳಗೂ ಹೋಗ್ತದಲ್ಲ ಜೋಕಾಲಿ. ಆ ರೀತಿಯಾಗಿ ವಿಷಾದ ಪಡದೆ, ಒಂದೂ ಬರಲಿಲ್ಲವೆಂದು ದುಃಖಿಸದೆ. ತನಗೆ ಇದು ಯಾವುದು ಬರಲಿಲ್ಲಪ್ಪ ಆಗಲಿಲ್ಲ ಅಂತೇಳಿ ದುಃಖ ಪಡಕ್ಕೆ ಹೋಗಬೇಡ. ಮತ್ತೊಂದು ಬೇಕೆಂದು ಬಯಸದೆ, ಇನ್ನೊಂದು ನನಗೆ ಬೇಕಪ್ಪ ಅಂಥೇಳಿ ಅದನ್ನು ಬಯಸಬೇಡ. ಇಷ್ಟ ಮತ್ತು ಅನಿಷ್ಟಗಳನ್ನು ಅಂದರೆ ತನಗೆ ಬೇಕಾದದ್ದನ್ನು ಬೇಡಾದದ್ದನ್ನು ಅವೆರಡನ್ನೂ ದೂರ ಸರಿಸು. ದೂರನಾದ ಭಕ್ತನೇ ನನಗೆ ಪ್ರಿಯನು. ಅಖಂಡ ವ್ಯಾಪಕ ಪರಮಾತ್ಮನೇ ಇರುವಾಗ ಯಾವುದನ್ನು ಒಳ್ಳೆಯದು ಯಾವುದನ್ನು ಕೆಟ್ಟದ್ದು ಎನ್ನಬೇಕು? ಅಖಂಡ ವ್ಯಾಪಕ ಪರಮಾತ್ಮನೇ ಇರುವಾಗ ಭಗವಂತ ಸರ್ವಾಂತರ್ಯಾಮಿ, ಕಣ್ಮೆ ಹೈ ಭಗವಾನ್ ಅಂತೇವಲ್ಲ, ಹಂಗೆ ಅವನಿಲ್ಲ ಜಾಗನೇ ಇಲ್ಲಂತ. ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯಂ ಜಗತ್ತು ಅಂತೇವಲ್ಲ, ಹಾಗೆ ಅಖಂಡ ವ್ಯಾಪಕ ಪರಮಾತ್ಮನೇ ಇರುವಾಗ ಯಾವುದನ್ನು ಒಳ್ಳೆಯದು ಯಾವುದನ್ನು ಕೆಟ್ಟದ್ದು ಎನ್ನಬೇಕು? ಭಗವಂತನಲ್ಲದೆ ಬೇರೊಂದು ವಸ್ತು ಇದೆ ಅಂದುಕೊಳ್ಳುವುದು ದೇಹಾಭಿಮಾನಿಯ ಲಕ್ಷಣ. ಭಗವಂತನಲ್ಲದೆ ಅವ ಅಲ್ಲದ ಇನ್ನೊಂದು ಬೇರೆ ವಸ್ತು ಅಂತೇಳಿ ತಿಳ್ಕೊಂಡವ ಅವ ದೇಹಾಭಿಮಾನಿ, ಅದೇ ಸ್ವಾಭಿಮಾನಿ ಅಂತೇವಲ್ಲ, ಹಂಗೆ ದೇಹಾಭಿಮಾನಿಯ ಅದೊಂದು ಲಕ್ಷಣ. ಅದು ಭಕ್ತನಿಗೆ ಕೂಡದು. ಅದು ಈ ವಿಚಾರ ಭಕ್ತನಲ್ಲಿ ಇರಬಾರದು. ಶುಭ ಅಶುಭಗಳ ವಿವಕ್ಷೆಯೇ ಅಶುಭ, ವಿವೇಕ ಇಲ್ಲದಿರುವಿಕೆ ಶುಭ. ಪ್ರಪಂಚದ ವಿಚಾರವೇ ಕೆಟ್ಟದ್ದು, ಪರಮಾತ್ಮನ ವಿಚಾರವೇ ಒಳ್ಳೆಯದು. ಗುಣದೋಷದ ದೃಷ್ಟಿಯೇ ದೋಷ. ಗುಣದೋಷಗಳನ್ನು ಅಳೆಯೋದ್ರಲ್ಲೇ ಅದೇ ಒಂದು ನಮ್ಮ ದೃಷ್ಟಿ, ಅದನ್ನು ನಾವು ನೋಡೋದು, ತಿಳ್ಕೊಳ್ಳೋದು, ಮಾಡೋದು, ಇದು ಒಂದು ದೋಷನೇ. ಇದು ಇಲ್ಲದಿರುವಿಕೆ ಒಳ್ಳೆಯ ಗುಣ, ಇದು ಭಕ್ತನ ಲಕ್ಷಣ ಅಂಥೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಭಕ್ತನನ್ನು ವರ್ಣನೆ ಮಾಡಿ ತಾನು ದನಿಯದೆ ಶ್ರೀಕೃಷ್ಣನನ್ನು ಇನ್ನೂ ಹೇಳುತ್ತಾನೆ. ಶ್ರೀಕೃಷ್ಣನು ಇನ್ನೂ ಮತ್ತೆ ಹೇಳುತ್ತಾನೆ. ಭಗವಂತನಿಗೆ ದನಿವಾಗದಿದ್ದಾಗ ನಮಗೆ ಥರ ದನಿವಾಗಬೇಕು. ನಾವು ಹೇಳೋವನಿಗೆ ದನಿವು ಅನ್ನುವಂಥದ್ದಿಲ್ಲ. ಅಷ್ಟು ಸಂತೋಷದಿಂದ ನಮ್ಮ ಮನಸ್ಸಿನ ಸಮಸ್ಯೆಗಳನ್ನು ನಾವು ಬಿಡಿಸ್ತಾನಲ್ಲ, ಅವನಿಗೆ ಬೇಸರಿಲ್ಲ ಹೇಳಕ್ಕೆ. ಕೇಳೋವನಿಗೇನು ಅಂತ ತಿಳಿದಿದ್ದಾಗ ನಮಗೇಕೆ ದನಿವಾಗಬೇಕು? ಅದಾಗೋದಿಲ್ಲ ಅನ್ನುವಂಥ ಮಾತಿನಂತೆ ತುಲ್ಯನಿಂದ ಸ್ತುತಿ ಮೌರ್ಮಿ ಸಂತೋಷ್ಟ ಏನ ಕೇನ ಚಿತ್ತ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂಥೇಳಿ 19ನೇ ಶ್ಲೋಕದಲ್ಲಿ ವಿಚಾರವನ್ನು ಹೇಳ್ತಾರೆ. ಶತ್ರು ಮಿತ್ರಗಳಲ್ಲಿ, ಮಾನಾಪಮಾನಗಳಲ್ಲಿ, ಶೀತ ಉಷ್ಣಗಳಲ್ಲಿ, ಸುಖ ದುಃಖಗಳಲ್ಲಿ ಸಮಾನನು, ಆಸಕ್ತಿ ಇಲ್ಲದವನು, ದೂಷಣ ಭಾಷಣಗಳಿಗೆ ಅಂಟದವನು, ಮೌನಿಯು, ಇದ್ದುದರಲ್ಲಿ ತೃಪ್ತಿ ಪಡುವವನು, ಇಲ್ಲಿಯೇ ಇರಬೇಕೆಂಬ ನಿಯಮವಿಲ್ಲದವನು, ಸ್ಥಿರ ಬುದ್ಧಿಯುಳ್ಳವನು ಆಗಿರುವ ಭಕ್ತನೇ ನನಗೆ ಪ್ರಿಯ ಅಂಥೇಳಿ 19ನೇ ನುಡಿಯಲ್ಲಿ ಹೇಳ್ತಾನೆ. ಶತ್ರುನೂ ಇಲ್ಲವನಿಗೆ, ಮಿತ್ರರೂ ಇಲ್ಲ, ಮಾನ ಅಪಮಾನವೂ ಎರಡೂ ಇಲ್ಲ, ಶೀತೋಷ್ಣಗಳಲ್ಲಿ ಸುಖ ದುಃಖಗಳಲ್ಲಿ ಸಮಾನನು. ಶೀತ ಉಷ್ಣ ಇವೆಲ್ಲ ಇವೆ, ಸುಖ ದುಃಖದೊಳಗೆ ಸಮತ್ವ ಭಾವದಿಂದ ಇರವ. ಮತ್ತು ಆಸಕ್ತಿ, ತನಗೆ ಬೇಕೆಂಬ ಭಾವನೂ ಇಲ್ಲದವ. ದೂಷಣ ಭೂಷಣಗಳಿಗೆ ಅಂಟದವ. ಯಾರಾದ್ರೂ ಏನಾರು ಅಂದರು, ಭಾಳ ಅವನಿಗೆ ಹೊಗಳಿದರು, ಭಾಳ ತಗಡಿದರು, ಇವೆರಡಕ್ಕೂ ಅಂಟದವನವನು, ಭೂಷಣಗಳಿಗೆ ಅಂಟದವನು. ಮೌನಿಯು, ಇದ್ದುದರಲ್ಲಿ ತೃಪ್ತಿ ಪಡುವ. ತನಗೇನು ಸಿಗ್ತದೋ ನೋಡ್ರಿ, ರೈಕೋ ಹೆಂಗಿರ್ತಿದ್ದ ಆ ಮಹಾ ಆತ್ಮಜ್ಞಾನಿ. ಹಾಗಾಗಿ ಅವನ ಉದ್ಯೋಗ, ಉಪಜೀವನಕ್ಕಾಗಿ ಒಂದು ಉದ್ಯೋಗ, ಅದು ಎತ್ತಿಲ್ಲದ ಗಾಡಿಯನ್ನು ಸಣ್ಣದೊಂದು ಬಂಡಿ ಮಾಡಿಕೊಂಡು ಅದರಲ್ಲಿ ಹಮಾಲಿಯನ್ನು ಇರುವಂಥದ್ದನ್ನು ಹೇರಿಕೊಂಡು ಕೈಲಿಂದ ತಾನೇ ಗಾಡಿ ನಡೆಸಿಕೊಂಡು ಹೋಗಿ ಅವ್ರ ವಸ್ತುಗಳನ್ನ ಅವ್ರಿಗೆ ಮುಟ್ಟಿಸಿ ಅದರಿಂದ ಬಂದ ಕೂಲಿಯಿಂದ ಉಪಜೀವನ ಸಾಗಿಸ್ತಿದ್ದ ರೈಕ್ವ. ಅಂದರೆ ಅವ್ರು ಹೆಂಗಿರ್ತಾರೋ ಅನ್ನೋದಕ್ಕೆ ಆ ಒಂದು ವಿಚಾರ. ಇದ್ದುದರಲ್ಲಿ ತೃಪ್ತಿ ಪಡುವವನು, ಇಲ್ಲಿಯೇ ಇರಬೇಕೆಂಬ ನಿಯಮವಿಲ್ಲದವನು, ಸ್ಥಿರ ಬುದ್ಧಿಯುಳ್ಳವನು ಆಗಿರುವ ಭಕ್ತನೇ ನನಗೆ ಪ್ರಿಯನು. ಭಗವಂತನು ಇನ್ನು ಗುರುಗಳು ಬಂದಲ್ರಿ, ಅದು ಇದು ಅಷ್ಟೇ, 2-3 ನುಡಿ ಇದೆ.
ಅದನ್ನು ಅವ್ರ ಬಾಯಿಂದ ಕೇಳಿ ಈ ಒಂದು 12ನೇ ಅಧ್ಯಾಯ ಭಕ್ತಿ ಯೋಗವನ್ನು ಮುಕ್ತಾಯ ಮಾಡೋಣ ಅಂಥೇಳಿ ನನ್ನ 2 ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸ್ತೀನಿ. ಶಿವಾಯ ನಮೋ 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 अनंत जन्म संप्राप्त कर्म विदायिनी आत्मा ज्ञान प्रदानेन तस्मै श्री गुरुवे नमः. ध्यानमूलं गुरुमूर्ते पूजमूलं गुरुपादम् मंत्रमूलं गुरुर्वाक्यं मुक्तिमूलो गुरुकृपः. जगदादि जगद्गुरु अद्वैत सार्वभौम सद्गुरु सिद्धारूಢ महास्वामिಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 12ನೇ ಅಧ್ಯಾಯದ 17ನೇ ಸೂತ್ರ ಇಲ್ಲಿಯವರೆಗೂ ತಮ್ಮೆಲ್ಲರಿಗೆ ಬೋಧಿಸಿದಂಥ ಪೂಜ್ಯರಾದ ಬಸವರಾಜ ತೋಟಿಯವರ ಮೊದಲುಗೊಂಡು ಇಲ್ಲಿಯವರೆಗೆ ವಿಷಯವನ್ನು ಪ್ರಸ್ತಾಪ ಮಾಡಲಾಗಿದ್ದು, ಈ ಸ್ತೋತ್ರದಲ್ಲಿ ಯೋ ನ ಋಷ್ಯತೆ ನ ದ್ವೇಷ್ಟಿ ನ ಶೌಚತೆ ನ ಕಾಂಕ್ಷತಿ ಶುಭ ಅಶುಭ ಪರಿತಾಗಿ ಭಕ್ತಿಮಾನ್ಯ ಸ ಮೇ ಪ್ರಿಯ. ಅದರರ್ಥ ಎಲ್ಲದಕ್ಕೂ ಪ್ರೀತಿಯನ್ನ ಪ್ರೇಮವನ್ನ ಮಾಡುವನೇ ಭಕ್ತ ಅಂತ. ಅನುಕೂಲ ಇರಲಿ ಅನಾನುಕೂಲ ಇರಲಿ, ಅವರ ದೃಷ್ಟಿಯಲ್ಲಿ ಅನುಕೂಲವನ್ನು ಪ್ರೇಮ ಮಾಡ್ತಾರೆ, ಅನಾನುಕೂಲವನ್ನು ಕೂಡ ಅಷ್ಟೇ ಪ್ರೀತಿಯನ್ನು ಮಾಡ್ತಾರೆ. ಈ ಲಕ್ಷಣದಿಂದ ಕೂಡಿದರೆ ಅವನು ಭಗವಂತನಿಗೆ ಪ್ರೀತಿಯಾದ ಭಕ್ತಿ ಉಳ್ಳವನು ಅಂತ ಅರ್ಥ. ಇಲ್ಲಿ ಯಾಕೆ ಈ ಪ್ರೀತಿ ಪ್ರೇಮ ಮಾಡ್ತಾನಂದ್ರೆ, ಆ ಭಕ್ತನಲ್ಲಿ ಪರಮಾತ್ಮಂದ್ರೆ ಯಾರು ಅಂತ ಅನುಭವಕ್ಕೆ ಬಂದದ. ಪರಮಾತ್ಮ ಅಂದ್ರೆ ಪರಿಚ್ಛಿನ್ನವಾದವನು ಪರಮಾತ್ಮ ಅಲ್ಲ, ಪರಿಪೂರ್ಣ ಆದವನೇ ಪರಮಾತ್ಮ ಅಂತ. ಹಾಗಾಗಿ ನಾವು ಯಾರದೋ ಒಂದು ಸಹಾಯ ಸಹಕಾರವನ್ನು ಬೇಡ್ತೀವಂದ್ರೆ ನಾವು ಎಲ್ಲರೂ ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪ ಮಗನನ್ನ, ಮಗ ತಂದೆಯನ್ನ ಒಬ್ಬರಿಗೊಬ್ಬರು ಸಹಾಯ ಸಹಕಾರಕ್ಕಾಗಿ ಕೇಳ್ತೀವಿ. ಮಗ ಬರ್ತಾನೆ ತಡ್ರಿ ಅಂತ ಅನ್ಬೋದು,
ಇಲ್ಲ ತಂದೆ ಬರ್ತಾನೆ ತಡೀರಿ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಪರಿಚ್ಛಿನ್ನವಾದಂಥವ್ರು, ಇಲ್ಲಿ ಇದ್ದವರು ಇನ್ನೊಂದು ಕಡೆ ಇಲ್ಲ. ಆದರೆ ಪರಮಾತ್ಮ ಹೇಗಿದ್ದಾನಂದರೆ ಆ ಪರಮಾತ್ಮ ವ್ಯಾಪಕವಾಗಿ ಎಲ್ಲಿಯಾನ ಪರಮಾತ್ಮ ಎಲ್ಲಿಯಾನ ಬಲ್ಲಂತ ಮಹಾತ್ಮರ ಬದಿಯಲ್ಲಾನ. ಅಣುರೇಣು ತೃಣಕಾಷ್ಠಗಳಲ್ಲಿ ಇರುವೆಯಿಂದ ಆನೆಯ ಪರ್ಯಂತರವಾಗಿ ಮಾನವರಿಂದ ಮಹಾದೇವರ ಪರ್ಯಂತರವಾಗಿ ಎಲ್ಲ ಕಡೆ ಇರುವಂಥ ಆ ಪರಮಾತ್ಮ ಇರುವಾಗ ನನಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಯಾಕೆ ಈ ಮಾತು ಹೇಳ್ತಾರಂದ್ರೆ, ಅಪೂರ್ಣವಾದದ್ದು ಯಾವುದನ್ನ ವಸ್ತು ಇತ್ತಂದ್ರೆ ಅಲ್ಲಿ ಭಯ ಇರ್ತದ ಮತ್ತು ಭೀತಿ ಇರ್ತದ. ಎಲ್ಲ ಕಡೆ ಇರುವ ಪರಮಾತ್ಮನೇ ಅಂದಾಗ ಪರಮಾತ್ಮನ ದ್ವೇಷ ಮಾಡುವನು ಭಕ್ತಿ ಅಲ್ಲ, ಪರಮಾತ್ಮನ ಪ್ರೀತಿ ಮಾಡುವನು ಭಕ್ತನಲ್ಲ, ಎಲ್ಲವೂ ಸಮಾನ ಅಂತ. ಹೀಗೆ ಭಗವಂತನಲ್ಲದೆ ಬೇರೊಂದು ವಸ್ತುವಿದೆ ಅಂದುಕೊಳ್ಳುವುದು ಭಕ್ತನ ಲಕ್ಷಣವಲ್ಲ. ಪರಮಾತ್ಮನ ಬಿಟ್ಟು ಬೇರೆ ಇನ್ನೊಂದು ವಸ್ತು ಆದಂತೆ ತಿಳ್ಕೊಂಡ್ರೆ ಅವನು ಭಕ್ತನ ಲಕ್ಷಣ ಅಲ್ಲ ಅಂತ. ಯಾಕಂದ್ರೆ ನನ್ನ ಕಡೆ ಇಲ್ಲದ ಪರಮಾತ್ಮ ಎಲ್ಲ ಕಡೆ ಆನಂದ್ರೆ ಅವನಿಗೆ ಭಯನೇ ಆಗ್ತದೆ ವಿನ ಪ್ರೇಮ ಬರೋದಿಲ್ಲ ಅಂತ, ಧೈರ್ಯ ಬರೋದಿಲ್ಲ. ಹಾಗಾಗಿ ದೇಹಯ ಅಭಿಮಾನ ಲಕ್ಷಣ ಯಾರ್ದು? ಪರಮಾತ್ಮ ಬೇರೆ ಇದ್ದಾನೆ ನನ್ನಲ್ಲಿ ಇಲ್ಲ ಅಂತ ಯಾವನು ಅನ್ಕೊಂತಾನ ಅವನಲ್ಲಿ ಭಕ್ತಿ ಇಲ್ಲ, ದೇಹದ ಮೇಲೆ ಅಭಿಮಾನ ಆದಂತ ಅರ್ಥ. ದೇಹದ ಮೇಲೆ ಅಭಿಮಾನ ಆದಂದ್ರೆ ನಮಗೆ ಯಾವ ವಸ್ತುವಿನ ಮೇಲೆ ಅಭಿಮಾನ ಅದ ಆ ವಸ್ತುವನ್ನು ಬಹಳ ಪ್ರೀತಿ ಮಾಡ್ತೀವಿ, ಪ್ರೇಮ ಮಾಡ್ತೀವಿ. ನಮ್ಮ ಮನೆಯಲ್ಲಿರುವಂಥ ಮಕ್ಕಳನ್ನ ಪ್ರೀತಿ ಮಾಡಿದಂಗೆ ಪಕ್ಕದ ಮನೆಯವ್ರನ್ನ ಮಾಡೋದಿಲ್ಲ. ಯಾಕಂದ್ರೆ ಆ ಮಕ್ಕಳ ಬೇರೆ ನಮ್ಮ ಮಕ್ಕಳ ಬೇರೆ ಅಂತ ಭಾವ. ನಾವು ಪೂಜಿಸುವಂಥ ದೇವರನ್ನ ಇನ್ನೊಂದು ದೇವರನ್ನ ಪೂಜಿಸೋದಿಲ್ಲ. ಯಾಕಂದ್ರೆ ಆ ದೇವರು ನಮ್ಮ ಮನೆ ದೇವರಲ್ಲ, ಅವರ ಮನೆ ದೇವರು ಅಂತ ಭೇದ ಭಾವ ಬರ್ತವೆ. ಯಾರಿಗಂದ್ರೆ ದೇಹದ ಮೇಲೆ ಅಭಿಮಾನ ಆದಂದ್ರೆ ದೇಹವನ್ನೇ ಪ್ರೀತಿ ಮಾಡ್ತಾನ, ಪ್ರೇಮ ಮಾಡ್ತಾನ. ಭಗವಂತನನ್ನ ಪ್ರೀತಿ ಪ್ರೇಮ ಮಾಡೋದು ಯಾವಾಗ? ಅದಕ್ಕಾಗಿ ಭಕ್ತನ ಲಕ್ಷಣ ಅಲ್ಲ. ಅದು ಭಕ್ತನಾದವನಲ್ಲಿ ಇರಕೂಡದು. ಭಕ್ತನಲ್ಲಿ ಭೇದ ಭಾವ ಇರಕೂಡದು. ಯಾರೇ ಜನಗಳಿದ್ರು ಕೂಡ ನಮ್ಮವ್ರು ಹೇಗೆ ಅವರು ಹಾಗೆ ಅಂತ ತಿಳ್ಕೋಬೇಕು. ಅರ್ಥಾತ್ ನಮ್ಮ ಮನೆಯಲ್ಲಿ ಮಗ ಇದ್ದ ಅಂದರೆ ಆ ಮಗನ ಮೇಲೆ ಪ್ರೇಮ ಅಷ್ಟು ಅನ್ಯ ಮಕ್ಕಳ ಮೇಲೆ ಅಷ್ಟೇ ಪ್ರೇಮ ಇಡಬೇಕು. ನಮ್ಮ ಹಿರಿಯ ಗುರುಗಳಲ್ಲಿ ಏನು ಪ್ರೇಮ ಅದ ಅನ್ಯ ಗುರು ಹಿರಿಯರಲ್ಲಿ ಅದೇ ಪ್ರೇಮ ಇಡಬೇಕು. ಯಾಕಂದರೆ ಅವನಲ್ಲಿ ಇರುವಂಥ ಭಗವಂತ ಏಕ ಅಂತ ಅರ್ಥ ಮಾಡಿಕೊಂಡಾಗ ಇದು ಶುಭ ಅಶುಭಗಳ ವಿವಕ್ಷೆಯೇ ಅಶುಭ, ವಿವಕ್ಷೆ ಇಲ್ಲದಿರುವುದೇ ಶುಭ. ಭೇದ ಇರುವುದೇ ಅಶುಭ, ಅಭೇದ ಇರುವುದೇ ಶುಭ. ಅದಕ್ಕೆ ಅಭೇದ ದರ್ಶನಂ ಜ್ಞಾನಂ ಅಂತ ಶ್ರುತಿ ಪ್ರಮಾಣ ಕೊಟ್ಟವ. ಹಾಗಾಗಿ ಇಲ್ಲಿ ಪ್ರಪಂಚದ ವಿಷಯ ಏನದ ಅದು ಶುಭ ಅಶುಭಗಳ ವಿವಕ್ಷೆಯೇ ಅಶುಭ. ಪ್ರಪಂಚದ ವಿಚಾರವೇ ಕೆಟ್ಟದ್ದು, ಪರಮಾತ್ಮನ ವಿಚಾರ ಒಂದೇ ಒಳ್ಳೆಯದೊಂದು. ನಾವು ಇಲ್ಲಿವರೆಗೂ ಬಹಳ ವಿಚಾರ ಮಾಡಿವಲ್ಲ. ಹೇಗೆ ಮಾಡಿವಿ ಅಂದರೆ ಪ್ರಪಂಚದ ವಿಚಾರವನ್ನು ಮಾಡಿವಿ, ಆ ಮಾಡಿ ಮಾಡಿ ಕೆಟ್ಟರೆಯ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೆಯ ನಿಜವಿಲ್ಲದೆ. ಹಾಗೆ ಇಲ್ಲಿ ಪರಮಾತ್ಮನ ವಿಚಾರ ಒಳ್ಳೆಯದಂತ. ನಾವೆಲ್ಲೇ ಹೋದ್ರೂ ಕೂಡ ಪರಮಾತ್ಮ ಅಲ್ಲೇ ಆನ.
ಎಲ್ಲಿ ಬಂದ್ರೂ ಕೂಡ ಪರಮಾತ್ಮ ಅಲ್ಯಾನ. ಒಟ್ಟಿನಲ್ಲಿ ನೀನೇನು ವಿಚಾರ ಮಾಡು, ಸಾಮಾನ್ಯ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ನಾವು ಈ ಕ್ಷಣದಲ್ಲಿ ಇಲ್ಲಿದ್ದರೆ ಇನ್ನೊಂದು ಕ್ಷಣದಲ್ಲಿ ಎಲ್ಲೋ ಹೋಗ್ತೀವಿ. ಎಲ್ಲೇ ಹೋಗಲಿ, ನಮ್ಮ ದೇಹ ಎಲ್ಲೆಲ್ಲೇ ಹೋಗ್ತದ ಅಲ್ಲೆಲ್ಲೇ ಭಗವಂತ ಆನಂತ ತಿಳ್ಕೊಂಡು ಸಾಕು ನೋಡಿ. ಇದು ಭಾಳ ಸರಳ ವಿಷಯ. ನಾವೆಲ್ಲೇ ಹೋಗಲಿ, ಏನೇ ಕಾರ್ಯ ಮಾಡಲಿ, ಏನೇ ಕ್ರಿಯೆ ಮಾಡಲಿ, ಅಲ್ಲಿ ಪರಮಾತ್ಮನ ಅನ್ನೋ ಭಾವದಿಂದ ನೋಡಿದರೆ ನಮಗೆ ಗುಣದೋಷ ದೃಷ್ಟಿ ಹೋಗ್ತದೆ. ಯಾವ ಗುಣಗಳ ದೋಷವು, ಇವು ಸತ್ವರಜ, ಈ ಗುಣಗಳ ದೋಷ ನಿವೃತ್ತಿ ಆಗ್ತದೆ. ಇದು ಇಲ್ಲದಿರುವಿಕೆಯೇ ಏನು ಅಂದರೆ ಅದು ಭಕ್ತನಿಗೆ ಪ್ರಿಯವಾದವನು ಅಂತ ಅರ್ಥ. ಮುಂದೆ ಭಕ್ತನು ವರ್ಣನೆಯನ್ನು ಮಾಡದೆ ಏನು ಮಾಡು ಅಂತ ಹೇಳ್ತಾರಂದ್ರೆ, ಇಲ್ಲಿ ಸಮ ಸೌತ್ರವು ಚ ಮಿತ್ರೇ ಚ ತತ ಮಾನ ಅಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಃ ಸಂಘ ವಿರ್ಜಿತ ಅಂದರು. ಮತ್ತೆ ಮುಂದುವರೆದ 19ನೇ ಶ್ಲೋಕದಲ್ಲಿ ತುಲ್ಯ ನಿಂದಾ ಸ್ತುತಿರ್ ಮೌನಿ ಸಂತೋಷೋ ಏನ ಕೇನಚ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ. ಇಲ್ಲಿ 2-3 ವಾಕ್ಯದಿಂದ ವಿಸ್ತರಣೆ ಮಾಡ್ತಾರೆ. ಅದೇನು ಅಂದರೆ, ಶತ್ರು ಮಿತ್ರಗಳಲ್ಲಿ ಮಾನ ಅಪಮಾನಗಳಲ್ಲಿ ಮಿತ್ರರು ಬಂದರೆ ಬಾಗಿಲಿ ಹೊರಗೋಗಿ ಬರ್ರಿ ಅಂತೀವಿ, ಶತ್ರುಗಳು ಬಂದರೆ ಬಾಗಿಲಿ ಹಾಕ್ತೀವಿ. ಯಾಕಂದರೆ ನಮ್ಮಲ್ಲಿ ಶತ್ರು ಮಿತ್ರ ಅಂತ ದೇಹ ಭಾವನೆ ಆದ ವಿನಃ ಆ ಶತ್ರುನಲ್ಲೂ ಕೂಡ ಪರಿಪೂರ್ಣವಾದ ಪರಮಾತ್ಮ ಅನಿಲ್ಲ, ನಿನ್ನಲ್ಲಿ ಆನಿಲ್ಲ. ಹೀಗೆ ಭಗವಂತನು ಪ್ರೇಮ ಸಮುದ್ರನು ಅಂತ. ಭಗವಂತನ ಪ್ರೀತಿ ಎಷ್ಟ್ರಿ ಅಂದರೆ ಸಮುದ್ರದ ನೀರು ಎಷ್ಟು ಅಳತೆ ಇಲ್ಲದಂತಾದ, ಅದೇ ಅಳತೆ ಇಲ್ಲದೆ ಪ್ರೇಮ ಮಾಡುವನು ಭಗವಂತ ಅಷ್ಟೆ. ಭಗವಂತನನ್ನ ಬಿಟ್ಟರೆ ಉಳಿದವರು ಏನು ಮಾಡ್ತಾರಂದ್ರೆ ಅವರ ಪ್ರೇಮ ಪರಿಚ್ಛಿನ್ನವಾದ ಪ್ರೇಮ, ಪರಿಪೂರ್ಣ ಪ್ರೇಮ ಅಲ್ಲ. ಇತ್ತೀಚೆಗೆ ವಿಚಾರ ಮಾಡಿದ್ರೆ ದೇವರ ಗುಡಿ ಅಂತ ಹೋದಾಗ ಅಲ್ಲಿ ಕೂಡ ಪರಿಚ್ಛಿನ್ನವಾದ ಭಕ್ತ ಪ್ರೇಮವನ್ನು ಕಾಣ್ತೀವಿ, ಪರಿಪೂರ್ಣವಾದ ಪ್ರೇಮ ಇಲ್ಲ. ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಸಿದ್ಧಾರೂಢ ಸಂಪ್ರದಾಯದಲ್ಲಿ ಪರಿಪೂರ್ಣವಾದ ಪ್ರೇಮ ಎಲ್ಲ ಭಕ್ತರಲ್ಲಿ ಕುಲ, ಜಾತಿ, ನಾಮ, ರೂಪ, ಶ್ರೀಮಂತ, ಬಡವ, ಬಲ್ಯದ ಯಾವ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮದರ್ಶನ ಎಲ್ಲಿ ಅಂದರೆ ಸದ್ಗುರು ಸಿದ್ಧಾರೂಢ ಮಠದಲ್ಲಿ. ಕ್ರೈಸ್ತರು ಬರ್ತಾರೆ, ಕ್ರಿಶ್ಚಿಯನರು ಬರ್ತಾರೆ, ಮುಸಲ್ಮಾನರು ಬರ್ತಾರೆ. ಮೊನ್ನೆ ನಾವು ಹೋದಾಗ ಇಷ್ಟು ದಿವಸ ನೋಡಿದ್ದಿಲ್ಲ, ಮಾರ್ವಾಡಿಯವರು ಬಂದಾರ ಅಮಾವಾಸ್ಯೆ ದಿವಸ. ಹಾಗಾಗಿ ಇದು ಏನಂದರೆ ಇದು ಭಗವಂತನು ಸಮುದ್ರ ಇದ್ದಂಗೆ ಅಂತ. ಹಾಗಾಗಿ ಭಕ್ತನು ಪ್ರೇಮ ಸ್ವರೂಪನು. ಯಾವ ಕಾಲದಲ್ಲೂ ಅವನ ಪ್ರೇಮಕ್ಕೆ ಅಪವಾದ ಇರಬಾರದು. ಅನುಕೂಲವಾದಾಗ ಇದ್ದಂಥ ಪ್ರೇಮ ಅನಾನುಕೂಲ ಆದಾಗ, ಶ್ರೀಮಂತಿಕೆ ಬಂದಾಗ ದೇವರನ್ನು ಪ್ರೀತಿ ಮಾಡೋದು, ಭಕ್ತಿ ಮಾಡೋದು ಬಹಳ. ಬಡತನ ಬಂದಾಗ ಏನಾಗ್ತದ್ರಿ ಅಂದರೆ ಒಮ್ಮೆಯೋ ನುಡಿಯೋನು ಶಿವಮಂತ್ರವಣ್ಣ ಅಂತ. ಶ್ರೀಮಂತಿಕೆ ಬಂತು ಅಂದರೆ ಬಹಳ ಜನ ಮಹಾತ್ಮರು, ಜ್ಞಾನಿಗಳು ಶಿವಮಂತ್ರ ಉಚ್ಚಾರ ಮಾಡಪ್ಪ ಸರ್ವ ಪಾಪ ನಿವೃತ್ತಿ ಆಗ್ತವ ಅಂತ ಎಷ್ಟು ಹೇಳಿದ್ರು ಕೂಡ ಒಂದು ಸಲ ಆದರೂ ಕೂಡ
ಆ ಶಿವಮಂತ್ರ ಹೇಳಕ್ಕಾಗೋದಿಲ್ಲ. ಯಾವಾಗ ಆಗ್ತದ? ಬಡತನವೆಂಬ ಮಂತ್ರವಾದಿ ಬೆಳಿಗ್ಗೆ ಹೋಗಲು ಒಡನೆ ನುಡಿಯುವನು ಶಿವಮಂತ್ರವಣ್ಣ. ಎಷ್ಟು ಮಂದಿ ಜ್ಞಾನಿಗಳು ಮಹಾತ್ಮರು ಹೋಗಿ ಶಿವಧ್ಯಾನ ಮಾಡು, ಶಿವನನ್ನ ಪ್ರೀತಿ ಮಾಡು, ಭಗವಂತನ ನಿನ್ನ ಕಷ್ಟ ಸುಖ ಎಲ್ಲವನ್ನ ಕಾಪಾಡ್ತಕ್ಕಂಥವನು ಆ ದೇವರಾನ, ಅವನ ಧ್ಯಾನ ಮಾಡು, ಚಿಂತನೆ ಮಾಡು ಅಂದರೆ ಹೋಗಂತ ನಾನು. ಆದರೆ ಒಂದಿಲ್ಲ ಒಂದು ದಿನ ಬಡತನವೆಂಬ ಮಂತ್ರವಾದ, ಅವನಿಗೇನು ಬೇಕಾಗಿಲ್ಲ, ಬಡತನ ಬರ್ಬೇಕಷ್ಟೆ. ಬಡತನ ಬಂದಾಗ ಒಡನೆ ನುಡಿಯುವನು, ಯಾರು ಹೇಳೋದೇ ಬೇಕಾಗಿಲ್ಲ. ಶಿವ, ಪರಮಾತ್ಮ, ಸಿದ್ಧಾರೂಢ, ಭಗವಂತ ನೀನೇ ಕಾಪಾಡಪ್ಪ, ಇಂಥದ್ದು ಯಾಕೆ ಬಂತು ನನಗೆ ಪರಿಸ್ಥಿತಿ ಅಂತ ಅವನು ನುಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಭಕ್ತಂತ ಹಂಗಲ್ಲ, ಎರಡೂ ಸಮ. ಶ್ರೀಮಂತಿಕೆ ಬಂದಾಗ ಎಷ್ಟು ಭಕ್ತಿ ಇತ್ತು, ಪ್ರೇಮ ಇತ್ತು, ಅದೇ ಪ್ರೇಮ ಬಡತನದಲ್ಲಿಯೂ ಇರಬೇಕು. ಆವಾಗನೇ ಭಗವಂತ ನಮಗೆ ಒಲಿಯೋದು ಅಂತ. ಹೀಗೆ ಮತ್ತೆ ಆ ಭಕ್ತ ಯಾವಾಗಲೂ ಏನು ಮಾಡ್ತಾನಂದ್ರೆ ಎಲ್ಲರಲ್ಲಿ ಸಮಾನನಾಗಿ, ಸಮಾನ. ಇವತ್ತು ಆದ ಅಂತ ಗರ್ವ ಇಲ್ಲ, ಇಲ್ಲ ಅಂತ ದುಃಖನೂ ಇಲ್ಲ. ಯಾಕಂದ್ರೆ ಇದು ಭಗವಂತನ ಆಟ ಅಂತ. ನಿಜವಾಗಲೂ ಇದು ಭಗವಂತನ ಲೀಲೆ. ನಮ್ಮ ಮನೆಯಲ್ಲಿ ಏನಾದ್ರು ಇವತ್ತು ಬಂದು ಇದೆ ಅಂದರೆ ಅದು ಭಗವಂತನ ಕೊಡುಗೆ. ಇವತ್ತು ಖಾಲಿ ಆದರೂ ಕೂಡ ಭಗವಂತಂದೇ ಖಾಲಿ ಮಾಡಿದ್ದು, ನಮ್ಮ ಕೈಯಲ್ಲಿ ಏನದ. ಹಾಗಾಗಿ ಅವನಿಗೆ ತನ್ನ ಪ್ರಾಣ ಪ್ರಿಯನಾದ ಪರಮೇಶ್ವರನು ವಿಶ್ವವೆಲ್ಲವೂ ತುಂಬಿರುವಾಗ ಅವನಿಗೆ ಶತ್ರುಗಳು ಯಾರು? ಯಾರು ಬಂದರೆ ಅವನು ಬಸವಣ್ಣವ್ರು ಹೇಳ್ದಂಗೆ, ಯಾರು ಬಂದರೆ ಕಳ್ಳ ಬಂದರೆ, ಕಳ್ಳ ಮನೆಗೆ ಬಂದರೆ ಸಾಕ್ಷಾತ್ ಸಂಗಮ ದೇವವಂದನ ಅಂತ ಹೇಳಿ ನೋಡಿದ್ರು. ನೋಡೋ ದೃಷ್ಟಿ ಹೆಂಗಿತ್ತಂತ. ಬದನೆಕಾಯಿಯನ್ನು ಕಟ್ಟಿಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಪ್ರವೇಶ ಇಲ್ಲ ಅಂತ ಗೊತ್ತಾದ ಕಳ್ಳ ಲಿಂಗ ಇಲ್ಲದ ಕಾರಣ ಬದನೆಕಾಯಿಯನ್ನು ಕೊರಳಲ್ಲಿ ಕಟ್ಟಿಕೊಂಡು ಹೋದಾಗ ಸಂಗಮನೇ ಬಂದನ ಸಾಕ್ಷಾತ್ ಅಂತ. ಅಲ್ಲಿ ಲಿಂಗ ನೋಡಲಿಲ್ಲ, ಬದನೆಕಾಯಿ ನೋಡಲಿಲ್ಲ, ಇದ್ರೊಳಗೆ ಏನ ಅಂತ ನೋಡಕ್ ಹೋಗಲಿಲ್ಲ. ಒಟ್ಟ ಭಕ್ತಿ ಆದಂತ ತಿಳ್ಕೊಂಡ್ರವರು. ಹಾಗಾಗಿ ಯಾರಿಗೆ ಶತ್ರುಗಳಿಲ್ಲ ಅಂದ್ರೆ ಅವ್ರಿಗೆ ಮಿತ್ರರ ಅವಶ್ಯಕತೆ ಇಲ್ಲ. ನಾವು ಬಹಳ ಮಂದಿ ಶತ್ರುಗಳನ್ನ ಮಾಡ್ಕೊಂಡು ಆಮೇಲೆ ಅದನ್ನು ಸರಿ ಮಾಡಕ್ಕೆ ಮಿತ್ರರನ್ನ ಮಾಡ್ಕೊಂತ. ಕೆಲವು ಜನ ಮಿತ್ರರು. ನಾವು ಶತ್ರುಗಳೇ ನಮಗಿಲ್ಲ ಅಂದ್ರೆ ಮಿತ್ರರ ಅವಶ್ಯಕತೆನೇ ಇಲ್ಲ, ಹೌದಿಲ್ಲ? ಹಾಗಾಗಿ ಆತನಲ್ಲಿ ಆತ್ಮದೃಷ್ಟಿಯೇ ಹೊರತು ವಿಶ್ವ ಎಲ್ಲವೂ, ವಿಶ್ವದ ವಿಷಯವೂ ಕಲ್ಪಿತವೂ ಆದ ಉಪಾದ ದೃಷ್ಟಿ ಅವನಿಗಿಲ್ಲ. ಬಸವಣ್ಣ ಉಪಾದ ದೃಷ್ಟಿ ನೋಡಿ ಲಿಂಗ ದೃಷ್ಟಿ ನೋಡಿದ. ಅವನು ಬಂದವನು ಕಳ್ಳ ಅಂತ ಆ ದೃಷ್ಟಿ ನೋಡಲಿಲ್ಲ. ಅವನೇನು ನೋಡ್ಬೇಕಾಗಿತ್ತು? ಆತನ ಕೊರಳಲ್ಲಿರುವಂಥ ಲಿಂಗವನ್ನು ನೋಡ್ಬೇಕಾಗಿತ್ತು. ಲಿಂಗ ನೋಡಿದ ಭಕ್ತವಂದನ ಸಂಗಮ ದೇವನಿಂದ. ಹಾಗಾಗಿ ಈ ಒಂದು ಕಲ್ಪಿತ ದೃಷ್ಟಿ ಎಲ್ಲಿ ಪ್ರಾರಂಭ ಆಯ್ತು ಅಂದರೆ, ಕಲ್ಪಿತ ದೃಷ್ಟಿ ನಮಗೆ ಪ್ರಾರಂಭ ಆದದ್ದು ಭ್ರಾಂತಿಯಿಂದ. ಭ್ರಾಂತಿಗೆ ಬೀಜ ಯಾವುದು ಅಂದರೆ ಅಜ್ಞಾನದಿಂದ. ಅವನ ಅಜ್ಞಾನ ಇಲ್ಲ ಅಂದರೆ ಭ್ರಾಂತಿನೇ ಇಲ್ಲಲ್ಲ. ಹಾಗಾಗಿ ಆತನಿಗೆ ಗೌರವ ಅಗೌರವಗಳಿಗೆ ಅಡಿಯೇ ಇಲ್ಲ. ಎಷ್ಟು ಮಂದಿ ಅಗೌರವ ತೋರಿದ್ರು, ಅಪಮಾನ ಮಾಡಿದ್ರು ಏನಿಲ್ಲ. ಎಷ್ಟು ಮಂದಿ ಗೌರವ ಕೊಟ್ಟರು ಅಂದರೆ ಅದರ ಮೇಲೆ ಪ್ರೇಮನೇ ಇಲ್ಲ. ಎಲ್ಲಿ ಪ್ರೇಮ ಆದ ಅಂದರೆ ಅಲ್ಲಿ ಗೌರವ ಆದಂತ ಗೊತ್ತಾಯ್ತಿಲ್ಲ, ಅಲ್ಲಿ ಅಗೌರವ ಆಗ್ತದಂತ ಭಯ ಇರ್ತದೆ. ನೋಡ್ರಿ ಬೇಕಾದಷ್ಟು. ಏನಪ್ಪ ನನಗೆ ಗೌರವ ಕೊಡಲಿಲ್ಲ, ಇನ್ನು ಭಾಳ ದೂರ ಇದ್ದೆ ಅಂತ. ಯಾವುದಕ್ಕೆ ಗೌರವ ಕೊಡಬೇಕು? ಜೀವನಿಗೆ ಗೌರವ ಕೊಡಬೇಕು, ಆತ್ಮನಿಗೆ ಗೌರವ ಕೊಡಬೇಕು, ದೇಹಕ್ಕೆ ಗೌರವ ಕೊಡಬೇಕು. ದೇಹ ಬುದ್ಧಿ ಆದ ನಿನಗೆ ಮಾನ ಅಪಮಾನ ಎಲ್ಲವ, ಅದಕ್ಕೆ ಅದನ್ನೇ ನೋಡ್ತಿದ್ದೀನಿ.
ಬೇರೆ ಏನು ಕಾಣಂಗಿಲ್ಲ ಅಂತ. ಹಾಗಾಗಿ ಅನಿತ್ಯವಾದ ಪ್ರಪಂಚ ಕೊಡುವ ಗೌರವಗಳಿಂದ ಅವನಿಗೆ ಕೆಲಸವೇನು? ಈ ಪ್ರಪಂಚನೇ ಅನಿತ್ಯ ಅಂದರೆ ಪ್ರಪಂಚದಲ್ಲಿ ಗೌರವಕ್ಕೆ ನಾವು ಮಾಡುವಂಥ ಎಲ್ಲ ವಸ್ತುಗಳು ಅನಿತ್ಯವಾದ ವಸ್ತುಗಳೇ. ದೊಡ್ಡ ದೊಡ್ಡ ಹೂವಿನ ಹಾರ ಹಾಕ್ಬೋದು, ಆಯ್ತು 2 ತಾಸಿನಲ್ಲಿ ಮತ್ತೆ ಹೋಗ್ತದೆ. ದೊಡ್ಡ ದೊಡ್ಡ ಸನ್ಮಾನ ಮಾಡಬಹುದು, ಸನ್ಮಾನ ಮಾಡೋಕ್ಕೆ ಕೊಟ್ಟುವಂಥ ವಸ್ತುಗಳೇನವ ಅವು ಅನಿತ್ಯವಾದ ವಸ್ತುಗಳು. ಕೆಲವು ಮಂದಿ ಬೆಳ್ಳಿ ಬಂಗಾರನು ಕೊಡ್ಬೋದು, ಅವೇ ನಿತ್ಯವಾದ ವಸ್ತುಗಳೇನು? ಅವು ಅನಿತ್ಯವಾದ ವಸ್ತುಗಳೇ. ಅದಕ್ಕಾಗಿ ಬಂಗಾರ ಬೆಳ್ಳಿಯ ಆಸೆ ಏಕಂತಾರೆ. ಭಕ್ತನಾದವನಿಗೆ ಬಂಗಾರ ಬೆಳ್ಳಿ ಇದರ ಆಸೆ, ಗೌರವ, ಮಾನ ಅಪಮಾನ ಅವ್ರಿಗೆ ಬೇಕಿರಂಗಿಲ್ಲ. ದೊರಕಳೇನು ಅದರೊಳಗೆ ಸಂತುಷ್ಟಿ. ಅವರು 100 ಹೂವಿನ ಹಾಕಿದ್ರು ಕೂಡ ಹುಬ್ಬಂಗಿಲ್ಲ, 100 ತೆಗೆದು ಹಾಕಿದ್ರು ಕೂಡ ಕುಗ್ಗಂಗಿಲ್ಲ. ಯಾಕಂದ್ರೆ ಹೂವಿನ ಹಾರ ಹಾಕೋದು ಅನಿತ್ಯವಾದ ದೇಹಕ್ಕೆ ವಿನ ಆತ್ಮನಿಗೆಲ್ಲ, ಆತ್ಮನಿಗೆ ಅದೇನು. ಹಾಗಾಗಿ ಇಷ್ಟಕ್ಕೂ ಈ ಪ್ರಪಂಚಕ್ಕೆ ಗೌರವ ಎಂಬುದೊಂದು ಇದ್ದರಲ್ಲವೇ ಮುಖ್ಯ ಗುರಿ ಏನದ? ಪ್ರಪಂಚಕ್ಕೆ ಗೌರವನೇ ಇಲ್ಲ ನೋಡ್ರಿ. ನಾನು ಭಾಳ ಮಂದಿ ಫೋನ್ ಮಾಡಿದಾಗ ಕೇಳ್ತಾರೆ, ನೀವು ಹೇಗಿರಿ, ಆರಾಮೀನಿ ಅಂತ ಕೇಳಿದಾಗ ನಾನು ಆರಾಮೀನಿ, ದೇಹ ಆರಾಮಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ದೇಹ ಆರಾಮಿಲ್ಲ, ಆರಾಮಿರ್ತದೆ ಏನದು? ಈ ಪ್ರಪಂಚನೇ ಇದಕ್ಕೆ ಗೌರವನಿಲ್ಲ. ಪ್ರಪಂಚ ಅಂದರೆ ದೇಹ ಅಂದರೆ ಜಗತ್ತು ಅಂತ. ಇದಕ್ಕೆ ಗೌರವ ಇತ್ತು ಅಂದರೆ ಆತ್ಮನಿಂದ ಬೇರ್ಪಟ್ಟ ಶರೀರಕ್ಕೆ ಯಾರು ನಮಸ್ಕಾರ ಮಾಡಿದ್ರು ಅವರೇ ಇವತ್ತ ಕಾಲಿನ ಒದ್ದು ನಿನ್ನ ಕುಣಿಯಲ್ಲಿ ಇಡ್ತಾರಿಲ್ಲ. ಮತ್ತು ಗೌರವ ಎಲ್ಲಿಗೋಯ್ತು? ಇರುವಾಗ ಎಷ್ಟು ಪೂಜಾ, ಎಷ್ಟು ಪುನಸ್ಕಾರ, ಎಷ್ಟು ನಮಸ್ಕಾರ, ಎಷ್ಟು ಚಮತ್ಕಾರ. ಅದೇ ಶರೀರಕ್ಕೆ ಇವತ್ತು ಇಂಥ ಗತಿ ಬಂತು ನೋಡ್ರಿ. ಯಾಕಂದ್ರೆ ಈ ಶರೀರ ಇದು ಗೌರವನಿಲ್ಲ, ಅದಕ್ಕೆ ಅಗೌರವ ಅನ್ಬೇಕು. ಯಾಕಂದ್ರೆ ಇದು ಅನಿತ್ಯದ ಅಗೌರವದಿಂದ ಕೂಡ್ಯದ. ಅಗೌರವದಿಂದ ಕೂಡಿದಂಥ ಶರೀರಕ್ಕೆ ಗೌರವ ಕೊಟ್ಟರೆ ಅದು ನಿಜವಾದ ಗೌರವ ಅಲ್ಲ. ಯಾರು ತಮ್ಮ ಸ್ವರೂಪದ ಸಾಕ್ಷಾತ್ಕಾರದಲ್ಲಿ ಏನು ತಿಳ್ಕೊಂಡಾರ, ಅದರ ಮೇಲೆ ಪ್ರೇಮ ಇತ್ತು, ಪ್ರೀತಿ ಇತ್ತು ಅಂದರೆ ಅದು ನಿಜವಾದ ಗೌರವ. ಯಾಕಂದರೆ ಅದಕ್ಕೆ ಒಂದೇ ಸಮಯ ಇರೋದಲ್ಲ. ಇದು ಹಾಲು ಕೆಟ್ಟ ಮೊಸರಾದಂಗೆ ಆಗುವಂಥ ಶರೀರಕ್ಕೆ ಗೌರವ ಕೊಟ್ಟರೆ ನಾವು ನಿಜವಾಗಿ ಅಪಮಾನಕ್ಕೆ ಗೌರವ ಅಂತೀವಿ. ಶಾಸ್ತ್ರ ದೃಷ್ಟಿಯಿಂದ ನೋಡಿದ್ರೆ ಅಪಮಾನ, ಅದಕ್ಕೆ ಗೌರವ ಕೊಡೋಕತ್ತೀವಿ. ಶಾಶ್ವತವಾಗಿ ಇರುವಂಥ ಸ್ವರೂಪಕ್ಕೆ ಅಗೌರವ ಕೊಡೋತ್ತೀವಿ ನೋಡ್ರಿ. ಎಷ್ಟು ವಿರುದ್ಧವಾದ ಪ್ರಪಂಚ ಅದ. ಹಾಗಾಗಿ ಇಲ್ಲಿ ಒಂದು ಗ್ರಾಮದಲ್ಲಿ ಇಬ್ಬರಿದ್ರು. ಒಬ್ಬನಿಗೆ ಎಲ್ಲಿಗೆ ಹೋಗ್ಬೇಕಾದ್ರೂ ಕುದುರೆ ಮೇಲೆ ಹೋಗೋದು ಅವನಿಗೆ ಅಭ್ಯಾಸ ನೋಡ್ರಿ. ಎಲ್ಲಿ ಹೋಗಿ ಆಗಿನ ಕಾಲದಲ್ಲಿ ಕುದುರೆ ಮೇಲೆ ಹೋಗೋದು ಅಭ್ಯಾಸ. ಇನ್ನೊಬ್ಬನಿಗೆ ಹೊರಗುದುಂಬಿ ಹಾಕಿಕೊಂಡು ಕುಳಿತುಕೊಳ್ಳುವುದು ಅಭ್ಯಾಸ. ಯಾವಾಗ ದಿಂಬು ಹಾಕ್ಕೊಂಡು ಹಿಂಗೆ ಕುಂತೀವಲ್ಲ, ಹೊರಗುದಿಂಬು ಅಂದ್ರೆ ಬೆನ್ನಿಗೆ ಇಡೋದು. ಬೆನ್ನಿಗೆ ದಿಂಬು ಇಟ್ಕೊಂಡು ಹಿಂಗೆ ಕೂಡೋದು ಅಭ್ಯಾಸ. ಮತ್ತೆ ಅದರಿಂದ ಅವನು ಯಾವ ಊರಿಗೆ ಹೋದರೂ ಹೊರಗುದಿಂಬನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಹೋಗಲ್ಲ. ಅಭ್ಯಾಸ ಅದು. ಈಗ ನಾವು ಕೂಡ್ಬೇಕಾದ ಕಾಲಿನಾಗ ಹಂಗೆ ಹಾಕೊಂಡು ಹೋಗ್ತೀವಲ್ಲ, ಅಭ್ಯಾಸ ಆಗಿಬಿಟ್ಟಿದೆ ಈಗ. ಇದ್ದಿಲ್ಲ ನಮೂನೆ ಆಗ್ತದೆ. ಹಂಗೆ ಆ ಇಬ್ಬರು ಏನು ಮಾಡಿದ್ರು, ಅಕಸ್ಮಾತ್ತಾಗಿ ಒಂದೇ ಊರಿಗೆ ಪ್ರಯಾಣ ಮಾಡಿದರು. ಒಂದೇ ಊರಿಗೆ ಹೋಗುವಂಥ ಸಮಯ ಬಂತು. 10 ಮೈಲು ದೂರವಿದ್ದ ಆ ಊರಿಗೆ ಆ ದಿನ ಇವರಿಬ್ಬರು ಕೂಡಿ ಹೋದರು. ಕುದುರೆ ಮೇಲೆ ಹೋಗುವವನು ಮುಂದಾಗಿ ಹೋಗುತ್ತಿದ್ದಾನೆ. ಕುದುರೆ ಮುಂದೆ ಹೋಗೋದಲ್ಲ ಅದು. ಹೊರಗುದಿಂಬನ್ನು ಹೊತ್ತ ಮನುಷ್ಯ ಹಿಂದೆ ಹೋಗುತ್ತಿದ್ದಾನೆ.
ಒಬ್ಬರಿಗೊಬ್ಬರಿಗೆ ಸಂಬಂಧವಿಲ್ಲದೆ ಅವರಿಗೆ ಆ ರೀತಿ ಪ್ರಯಾಣ ಬಿದ್ದಿದೆ, ಅಭ್ಯಾಸ. ಆಗ ಮಧ್ಯದಲ್ಲಿ ಒಂದು ಗ್ರಾಮದ ಮೂಲಕ ಹೋಗಬೇಕಾಗಿ ಬಂತು ಇಬ್ಬರಿಗೆ. ಆ ಊರಿನವರು ಇವರಿಬ್ಬರನ್ನು ನೋಡಿದ್ರು. ಕುದುರೆ ಹತ್ತಿ ಹೋಗುತ್ತಿದ್ದ ಮನುಷ್ಯನನ್ನು ಏನ್ ತಿಳ್ಕೊಂಡ್ರು, ದೊಡ್ಡ ತಹಸೀಲ್ದಾರ ಆಫೀಸರ್ ಇರ್ಬೋದಂತ ತಿಳ್ಕೊಂಡ್ರು. ಹಿಂದೆ ದಿಂಬನ್ನು ಹೊತ್ತುಕೊಂಡು ಹೋಗುವವನು ಜವಾನ್ ಇರ್ಬೋದು ಅಂತ ತಿಳ್ಕೊಂಡ್ರು. ಆತ ತಹಸೀಲ್ದಾರ, ಇವನು ಜವಾನ್. ಪ್ರಯಾಣಿಕರು ಇಬ್ಬರು ತಾವು ಹೋಗುವ ಊರನ್ನ ಸೇರಿದರು. ಊರಿನ ಮಧ್ಯೆ ಒಂದು ಧರ್ಮಶಾಲೆ ಇತ್ತು. ಆಗ ಆ ಧರ್ಮಶಾಲೆ ಸೇರಿದ್ದೇ ತಡ ಹೊರಗು ದಿಂಬಿನವನು ಗೋಡೆಗೆ ದಿಂಬನ್ನು ಹಾಕಿ ಟಿವಿ ಆಗಿ ಕುಳಿತುಕೊಂಡ. ಅವನ ಅಭ್ಯಾಸ ಅದು. ಕುದುರೆ ಆಸಾಮಿ ಕುದುರೆ ಹಿಡಿದು ಅದನ್ನು ಕಟ್ಟಿ ಹಾಕಲು ಆಗೋ ಹೀಗೋ ಓಡಾಡ್ತಾ ಇದ್ದ. ಇವನು ಕುಂತಿದ್ದಾಗಲೇ ಆ ಊರಿನವರು ಹೇಳಿಕೊಳ್ಳುತ್ತಿದ್ದಾರೆ, ದಿಂಬನ್ನು ಹೊರಗೆ ಕುಳಿತಿರುವ ಅವನು ತಹಸೀಲ್ದಾರ ಇರಬಹುದು ಅಂತ ಇಲ್ಲಿ ತಿಳ್ಕೊಂಡ್ರು. ನೋಡ್ರಿ, ಮೊದಲು ಜವಾನ್ ಅಂತ ತಿಳ್ಕೊಂಡ್ರೆ ಅಲ್ಲಿ, ಇಲ್ಲಿ ನೋಡಿದ್ರೆ ತಹಸೀಲ್ದಾರ ಅದ. ಕುದುರೆ ಓಡಾಡಿ ಕಟ್ಟಕದ್ದವನು ಜವಾನ್ ಹಾಕೊಂಡ. ಹೀಗೆ ಲೋಕಕ್ಕೆ ಏನಾಗಿದೆ ಅಂದರೆ, ಕಣ್ಣಿಲ್ಲ, ವಿವೇಕವಿಲ್ಲದ ಈ ಲೋಕವು ಕೊಡುವ ಈ ಮಾನ ಮರ್ಯಾದೆಗಳಿಂದ ನಮಗೆ ಆಗಬೇಕಾದದ್ದೇನು? ವಿವೇಕದಿಂದ ನೋಡಿದ್ರೆ ಮಾನ ಮರ್ಯಾದೆ ಗೌರವ ಅಗೌರವ ಯಾವ ಇಲ್ಲಲ್ಲ. ಆತ್ಮಗೆ ಏನದ, ನಿನಗೇನದ? ಏನಿಲ್ಲ. ಆದರೆ ಭಕ್ತನು ಎಲ್ಲ, ಅವನಿಗೆ ಶೀತ ಉಷ್ಣ ಎಲ್ಲ. ಸಾಮಾನ್ಯ ಜನರಿಗೆ ಏನದ, ಎಲ್ಲವೂ ಅರ್ಥ. ಈಗ ನಾವು ಆ ಕಡೆ ಕಾರವಾರ ಆ ಕಡೆ ಹೋದಾಗ ಅಲ್ಲಿ ವಾತಾವರಣ ಬೇರೆ, ಅಲ್ಲಿಂದ ಬರುವ ವಾತಾವರಣ ಬೇರೆ. ಅಲ್ಲಿ ಶೀತ ಇದರಲ್ಲಿ ಉಷ್ಣ, ಇಲ್ಲಿ ಉಷ್ಣ ಇದರಲ್ಲಿ ಶೀತ. ಎಲ್ಲ ಕಡೆ ನಾವಿದ್ದಲ್ಲಿ ಹೆಂಗದ ಹಂಗೆ ಇರಬೇಕಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಅವೆಲ್ಲವನ್ನ ಅವನು ಏನು ಮಾಡಿನಂದ್ರೆ, ಪ್ರಾರಬ್ಧವನ್ನು ಅನುಸರಿಸಿ ಎಲ್ಲಿವರೆಗೂ ನಾವು ಪ್ರಾರಬ್ಧವನ್ನು, ಶಾಸ್ತ್ರ ನಂಬ್ರಿ ಬಿಡ್ರಿ, ನಿಮ್ಮ ಪ್ರಾರಬ್ಧವನ್ನು ನೀವು ನಂಬಿಕೆ ಮಾಡದಿದ್ರೆ ಎಲ್ಲರೂ ಹಾಳಾಗಿ ಹೋಗ್ತಾರೆ. ನೋಡ್ರಿ, ಪ್ರಾರಬ್ಧ ಮೊದಲು ನಂಬಬೇಕು. ದೈವದಲ್ಲಿ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದಾದ ಆ ಪ್ರಾರಬ್ಧ ಅನುಸಾರವಾಗಿ ಬರ್ತಾವ. ಏನು ಬರ್ತಾವ? ಕೆಲವು ಸಲ ಕಷ್ಟಗಳು ಬರ್ತಾವ, ದುಃಖ ಆಗ್ತದೆ. ಕೆಲವು ಸಲ ಸುಖ ಆಗ್ತದೆ, ಆನಂದ ಬರ್ತದೆ. ಆದರೂ ಕೂಡ ಈ ಸುಖ ದುಃಖ ಅನ್ನುವುದು ಇವೆಲ್ಲವೂ ಕೂಡ ಶಾಶ್ವತವಾದವಲ್ಲ ಅಂತ ಅವನು ನಂಬಿರ್ತಾನೆ. ಶಾಶ್ವತವಾದದಲ್ಲ. ಮಳೆಗಾಲ ಶಾಶ್ವತ ಅಲ್ಲ, ಅದು ಹೋಗ್ತದ. ಚಳಿಗಾಲ ಬರ್ತದ, ಚಳಿಗಾಲ ಶಾಶ್ವತ ಅಲ್ಲ, ಮತ್ತೆ ಬೇಸಿಗೆ ಬರೋದೆ. ಅದರಂತೆ ಇವೆಲ್ಲವನ್ನ ಕಷ್ಟ ಸುಖಗಳಲ್ಲಿ ತಾನು ಕೂಡದೆ. ಸುಖ ದುಃಖಗಳಲ್ಲಿ ಏನು ಕೊಡೋದು ಅಂದರೆ, ನೀನು ಕೂಡಬೇಡ ಅಂದ್ರು. ಸುಖಕ್ಕೂ ದುಃಖಕ್ಕೂ ನೀನು ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸುಖ ದುಃಖ ಮನಸ್ಸಿಗೆ ವಿನಃ ನಿನಗಲ್ಲ. ಅಂದಾಗ ತಾದಾತ್ಮ ಹೊಂದದೆ ಸಮಾಧಾನದಿಂದ ಅನುಭವಿಸುತ್ತಾನೆ. ಸುಖವನ್ನ ಹೆಂಗ ಸಮಾಧಾನ, ಅದೇ ರೀತಿ ಕಷ್ಟವನ್ನ ಕೂಡ ಸಮಾಧಾನದಿಂದ ಎದುರಿಸುವ ಪ್ರಯತ್ನ ಮಾಡ್ತಾನೆ. ಅವನ ಚಿತ್ತ, ಅವನ ಮನಸ್ಸಿನಲ್ಲಿ ಯಾವ ವಿಕ್ಷೋಭನೂ ಆಗೋದಿಲ್ಲ, ಕ್ಷೋಭೆ ಆಗೋದಿಲ್ಲ. ಆ ರೀತಿ ಇರುವುದು ಮುಖ್ಯ ಅಂತ. ಯಾಕಂದರೆ ಇವು ಭಕ್ತನಲ್ಲಿ ಇರುವಂಥ ಮುಖ್ಯವಾದ ಲಕ್ಷಣಗಳು.
ಮತ್ತು ಇನ್ನು ಆತ ಸಂಘವರ್ಜಿತನು, ಯಾವುದರ ಒಂದಿಗೂ ಸ್ನೇಹ ಬಂಧವು ಅವನಿಗಿರುವುದಿಲ್ಲ. ಯಾವುದರೊಂದಿಗೂ ಸ್ನೇಹ ಬಂದಿಲ್ಲ ನೋಡ್ರಿ. ಆತನ ಸ್ನೇಹ ಮನೆಯಲ್ಲೇ ಆಗಲಿ, ಮಠದಲ್ಲೇ ಆಗಲಿ, ಪ್ರಪಂಚದಲ್ಲಾಗಲಿ ಈ ಸ್ನೇಹ ಇರ್ತದ. ಸ್ನೇಹದ ಬಂಧ ಇರಂಗಿಲ್ಲ. ಸ್ನೇಹಿತರು, ಮಿತ್ರರು, ಆದರೆ ಅವ್ರನ್ನ ಬಂಧಕ್ಕೆ ಒಳಗೆ ಮಾಡ್ಕೋದಿಲ್ಲ ಅಂತ ಕಡೆಗೆ ಇರ್ತಾನ ಅವನು. ಬಸವಾನಂದರು ಹೇಳ್ತಿದ್ರು, ಸ್ನೇಹ ಸಂಬಂಧಗಳು ಇರಬೇಕು ತಮ್ಮ ಪ್ರಪಂಚಕ್ಕೆ, ಆದರೆ ಬಾಯಿಯಿಂದ ಹೊರಗಿರಬೇಕು. ಮನುಷ್ಯನಾಗ ಬೋರ್ ಹಿಡ್ದಂಗೆ ಇಳಿಬಾರ್ದು ಅಂತಿದ್ದ. ಬೋರ್ ಹಾಕಿದಂಗೆ ಅಷ್ಟು ಒಳಗೆ ಇಟ್ಕೊಂಡ್ರೆ ನಿಮ್ಗೆ ಕಷ್ಟ ಆಗ್ತದೆ. ಮೇಲೆ ಮೇಲೆ ಹಾಕಿದ್ರೆ ನೀರು ಬರಂಗಿಲ್ಲ. ಬೋರ್ ಕೆಳಗೆ ಹಾಕಿದ್ರೆ ನೀರು ಹೊಡಿತೇವಿಲ್ಲ. ಅಂದರೆ ಮನುಷ್ಯನ ಮೇಲೆ ಮೇಲೆ ಇವರೆಲ್ಲ ಇದ್ರು, ಸ್ನೇಹಿತರು ಮಿತ್ರರು ಇದ್ರೆ ಪರವಾಗಿಲ್ಲ. ಒಳಗೆ ಹೋದಿಲ್ಲ. ನೀರು ಹೆಂಗೆ ಹೊಡಿತದ, ಇಲ್ಲಿ ದುಃಖ ಹೊಡಿತದ ನೋಡ್ರಿ, ಕಣ್ಣೀರು ಹಾಕ್ತದ. ಹಾಗಾಗಿ ಆತನಿಗೆ ನಿಂದಾ ಸ್ತುತಿಗಳಲ್ಲಿ ಸಮಾನ. ಇವರು ಇವತ್ತು ನಿಂದೆ ಮಾಡ್ಯಾರ, ಮಾಡಲಿ. ಸ್ತುತಿ ಮಾಡ್ಯಾರ, ಮಾಡಲಿ. ಅವರ ಸ್ತುತಿನೇ ಸಂಬಂಧ ಇಲ್ಲ ಅಂದಾಗ ನಿಂದೆ ಸಂಬಂಧ ಹೆಂಗಿರ್ತದ ಅವ್ರಿಗೆ? ಇರೋದಿಲ್ಲ. ಆಮೇಲೆ ದೂಷ ಭೂಷಣಗಳು ಆತನಿಗೆ ಬೇಕಾಗಿಲ್ಲ. ಇದು ಒಳ್ಳೆಯದ, ಇದನ್ನೇ ಭೂಷಣ ಅಂತ ಎಷ್ಟೋ ಮಂದಿ ಬಟ್ಟೆ ಮೇಲೆ ಪ್ರೇಮ ಮಾಡಿ ಕೆಟ್ಟು ಹೋಗ್ಯಾರ. ಬರೀ ಬಟ್ಟೆಗಾಗಿ. ಮತ್ತು ಎಂತೆಂಥ ವೈರತ್ವ ಆಗ್ಯಾವಂದ್ರೆ ಕೆಲವು ಸಂಬಂಧಗಳು ಹಾಳಾಗಿ ಹೋಗ್ಯಾವ. ಯಾವಾಗ? ಆಗಿನ ಕಾಲದ ದೃಷ್ಟಾಂತದಿಂದ ಮದುವೆ ಮುಂಜೆ ಆಗುವ ಸಂದರ್ಭದಲ್ಲಿ ಒಂದು ಬಟ್ಟೆ ಕಡಿಮೆ ಆಯಿತು, ಒಂದು ಬಟ್ಟೆ ಚಲೋ ಆದ, 100 ಕಡಿಮೆ ಆದಂತ ಇಷ್ಟಕ್ಕೆ ಜಗಳಾಡಿ ತಾಳಿ ಕಟ್ಟಲಾರ್ದ ವಾಪಸ್ ಮದುವೆ ಮುರಿದೋಗ್ಯಾವ. ಇದೇನು ಎಂಥ ಬಟ್ಟೆ ಹಾಕಿದ್ರೆ ಏನಾದಂತ? ಸಿದ್ದೇಶ್ವರ ಅಪ್ಪಗಳು ಸಾಮಾನ್ಯ ಬರೇ ಬಿಡಿ ಖಾದಿ ಒಂದು ಅಂಗಿ, ಖಾದಿ ಒಂದು ಲುಂಗಿ, ತಲೆ ಬೆನ್ನ ಮೇಲೆ ಒಂದು ಶೆಲ್ಲೆ ಖಾದಿ, ಇವು ಬಿಟ್ರೆ ಇನ್ನೊಂದು ಧರಿಸಲಿಲ್ಲ ಅವರು. ಮತ್ತು ಯಾರಾದರೂ ಅವನು ಕೂಡ ನನಗೆ ಬೇಕಂದಿಲ್ಲ. ಮತ್ತೆ ಭಕ್ತರು ತಂದು ಹಾಕಿದಾಗನೇ ಪ್ರೇಮ ಅಂತಿಲ್ಲ, ಅಪ್ರೇಮ ಅಂತಿಲ್ಲ. ಯಾಕಂದರೆ ಇವು ದೇಹಕ್ಕೆ ಹೊರತು ಆತ್ಮನಿಗೆಲ್ಲ. ಈ ಭೂಷಣ ವಸ್ತುಗಳು ಆತ್ಮನಿಗೆ, ಅದೋ ಜೀವಾತ್ಮನಿಗೆ ಬಂಗಾರ ಆಗ್ತಾರೇನು, ಕಡಗ ಆಗ್ತಾರೇನು, ಬೆಳ್ಳಿ ಆಗ್ತಾರೇನು, ಸರ ಆಗ್ತಾರೇನು, ಉಂಗುರ ಆಗ್ತಾರೇನು? ಇಲ್ಲ. ಮತ್ತು ಆತ್ಮನಿಗೆ ಆಗ್ತಾರೇನು? ಇಲ್ಲ. ಇವೆಲ್ಲ ಹಾಕದೆ ಯಾವುದಕ್ಕೆ? ಕೈಗೆ ಬೆರಳಿಗೆ ಉಂಗುರ ಅಂತ ಹಾಕ್ತೀವಿ, ಮುಂಗೈಗೆ ಕಡಗ ಅಂತ ಹಾಕ್ತೀವಿ, ಬೇರೆ ಬೇರೆ ಹಾಕ್ತೀವಲ್ಲ. ಇವೆಲ್ಲ ದೇಹಕ್ಕೆ ಧರಿಸುವ ಸಾಮಾನುಗಳಿವಿನ ಜೀವಾತ್ಮನಿಗೆ ಪರಮಾತ್ಮನಿಗೆ ಇಲ್ಲ. ಹಾಗಾಗಿ ನಿಂದೆ ಎಂದರು, ಸ್ತುತಿ ಎಂದರು, ಅವ್ರು ಲೆಕ್ಕ ಹಾಕ್ಯಾರ. ಇವೇನು ನಿಂದೆ ಅನ್ನುವಂಥ ಶಬ್ದ, ಸ್ತುತಿಯ ಶಬ್ದಗಳು ಕೂಡ ಓಂ ಅನ್ನುವಂಥ ಯಾವ ಪ್ರಣವದಲ್ಲಿ ಉತ್ಪತ್ತಿಯಾದಂಥ 52 ಅಕ್ಷರಗಳಲ್ಲಿಯೇ ಬರ್ತಾವ ನಿಂದೆ. ಆ ಅಕ್ಷರಗಳಲ್ಲೇ ಸ್ತುತಿ ವಿನಃ ಅಕ್ಷರಗಳ ಅಭ್ಯಾಸ, ವ್ಯತ್ಯಾಸ, ಕ್ರಮ ಅಂತ. ಇವು ಶಬ್ದಗಳು ಅಂತ, ಅಕ್ಷರದಿಂದ ಹುಟ್ಟಿದ ಶಬ್ದ. ಯಾವ ಕ್ಷರ ಆಗ್ತಕ್ಕಂಥವು ಇವೆಲ್ಲ ಕ್ಷರ. ಅಕ್ಷರಗಳು ನಾಶ ಆಗ್ತವೆ, ಕ್ಷರ ನಾಶ ಆಗ್ತವೆ. ಆತ್ಮಕ್ಕೆ ನಾಶ ಅದೇನು ಇಲ್ಲ. ಅಯ್ಯ ನಿನ್ನನ್ನು ಅವನು ನಿಂದಿಸಿದ್ದಾನೆ ಅಂತ ಒಬ್ಬನು ಹೇಳಿದ್ರೆ, ಆ ಜ್ಞಾನಿ ಇದ್ದವ್ರು ಹೇಳ್ತಾನ, ನನ್ನನ್ನು ನಿಂದಿಸಿದನೆಂದೇ ಅಲ್ಲವೇ ಅವ್ರು ನಿಂದೆ ಮಾಡ್ತಾರೆ ನಿಮ್ಮನ್ನ ಅಂತ ಕಿವಿ ಹಾಕ್ತಾರಲ್ಲ. ಆಯ್ತು ಭಾಳ ಚಲೋ ಆಯ್ತು, ನೀ ಹೇಳೋ ಪ್ರಕಾರ ಅವರು ನಿಂದೆ ಮಾಡಿದ್ರೆ ನನ್ನನ್ನು ಅಲ್ಲಲ್ಲ ಅಂದ. ಅಲ್ಲಿ ನಿಮಗೆ ಮಾಡಿದ್ದು ನಿಂದೆ ಅಂತ ಅವನು ಒತ್ತಿ ಹೇಳ್ದ. ಆ ವ್ಯಕ್ತಿ ಹೇಳ್ದ,
ಆತ್ಮನನ್ನು ನಿಂದಿಸಿದನು, ದೇಹವನ್ನು ನಿಂದಿಸಿದನು, ಅದನ್ನು ಹೇಳಂದ್ರು. ದೇಹವನ್ನು ನಿಂದೆ ಮಾಡ್ತಾರೆ ಅಷ್ಟೇ, ಆತ್ಮನ ನಿಂದೆ ಮಾಡಿ ನಾನು ಇಲ್ಲ ಅಂದಾಗ ಎಲ್ಲರಲ್ಲಿಯೂ ಇರುವ ಆತ್ಮನೊಬ್ಬನೇ, ಆದ್ದರಿಂದ ತನ್ನನ್ನು ತಾನೇ ನಿಂದಿಸಿಕೊಂಡಂತಾಯಿತು. ಅವ್ರು ನನ್ನ ನಿಂದೆ ಮಾಡಕ್ಕೆ ಹೋಗಿ ತನ್ನ ಮಾಡ್ಕೊಂಡನೋ ಮಾರಾಯ. ಸೂರ್ಯನಿಗೆ ಉಗುಳಕ್ಕೆ ಹೋಗಿ ಮೈ ಮೇಲೆ ತಾನೇ ಹಾಕ್ಕೊಂಡಲ್ಲ ಮಾರಾಯ. ಸೂರ್ಯನಿಗೆ ಉಗುಳಿದ್ರೆ ಯಾರ ಮೇಲೆ ಬೀಳ್ತದೆ? ಉಗುಳಿದವನ ಮೈ ಮೇಲೆ ಬೀಳ್ತದೆ. ಅದಕ್ಕೆ ನಾವು ಯಾರನ್ನ ನಿಂದೆ ಮಾಡಿದ್ರೆ ಅವನ ನಿಂದೆ ಮಾಡಿದಂಗೆ ಆಗೋದಿಲ್ಲ, ತಮ್ಮನ್ನು ತಾವೇ ನಿಂದೆ ಮಾಡಿಕೊಂಡಂಗ. ಹಾಗಾಗಿ ದೇಹವನ್ನು ನಿಂದಿಸಿದಂದರೆ ನನಗೆ ಮತ್ತಷ್ಟು ಉಪಕಾರ. ಯಾಕೆ ಇಲ್ರಿ ದೇಹವನ್ನು ನಿಂದೆ ಮಾಡೋಣ ಅಂದರೆ ಈ ಶರೀರ ಕೂಡ ಯಾವಾಗಲೂ ಸ್ವಭಾವ ದುರ್ಗಂಧದ ಕೂಡಿದೆ. ಇದು ಸ್ವಭಾವ ಹೆಂಗದ, ಈ ಕೆಟ್ಟು ಹೋಗೋದ ಅಂದಾಗ ಮೂತ್ರ ಪುರುಷ ಭಾಜನವೆಂದು ಅಶಾಶ್ವತವೆಂದು ನಾನೇ ಈ ಎಲ್ಲವೂ ಮಾಂಸಗಳ ರಾಶಿಯನ್ನು ನಿಂದಿಸಿರುತ್ತೇನೆ. ನನ್ನ ಶ್ರಮವನ್ನು ಅವನು ಸ್ವಲ್ಪವೂ ಹಂಚಿಕೊಂಡಾಯಿತು. ನಾನೊಬ್ಬನೇ ತಿಪ್ಪಿ ಕೆದ್ರೆ ಆ ಕಡೆ ಆಗ್ತಿದ್ದೆ, ಇನ್ನೊಬ್ಬರು ಬಂದು ಸಹಾಯ ಮಾಡಿದ್ರೆ ಸರಳಂಗೆ ಆಗ್ತಿಲ್ಲ. ಅದರಂತೆ ನನಗೆ ಬಹಳ ಅನುಕೂಲ ಮಾಡ್ಯಾನ ಅಂತ ನಾವು ತಿಳ್ಕೋಬೇಕಂತ. ಹೀಗೆ ಎಷ್ಟು ಸಮಾಧಾನಕರವಾದ ಮಾತು ಅಂದರೆ ಭಕ್ತನಲ್ಲಿ, ಜ್ಞಾನಿಗಳಲ್ಲಿ ಸಮಾಧಾನವಾದ ಮಾತು ಒಂದೇ. ಇನ್ನೊಂದು ವಿಷಯ ಏನಂದರೆ, ನಮಗೆ ಒಬ್ಬನ ಕಾಗದ ಬರೆದಿದ್ದಾನೆ ಅಂದರೆ ಪೋಸ್ಟ್ ಮ್ಯಾನ್ ಏನು ಮಾಡ್ತಾನೆ, ನಮಗೆ ತಂದು ಕೊಡ್ತಾನೆ. ಬರ್ತಾನಲ್ಲಿ ಕೊಡಕ್ಕೆ ತೆಗೆದುಕೊಂಡರೆ ನಿನ್ನದೇ, ತೆಗೆದುಕೊಳ್ಳದೆ ನನ್ನದಲ್ಲವೆಂದು ಹೇಳಿ ಕಳಿಸಿಬಿಟ್ಟರೆ ಏನಾಗುತ್ತದೆ? ನಮ್ಮದಂತಂದನ ನಂದಲ್ಲಂತ ಹೇಳಿ ಕಳಿಸಿದ್ರೆ ಏನು ಅರ್ಥ ಆಗ್ತದೆ? ಅದರಂತೆ ಅಂಚೆ ನಿಯಮವನ್ನು ಅನುಸರಿಸಿ, ಅಂಚೆಯ ನಿಯಮಗಳೇನವ ಅದಕ್ಕೆ ಅನುಸರಿಸಿ ಬರೆದವನ ವಿಳಾಸಕ್ಕೆ ಹಿಂದೆ ಹೋಗುತ್ತದೆ. ನೀ ತಗೊಳ್ಳಂದ್ರೆ ನಿನಗೆ ಯಾರು ಬರೆದಾರೆ ಅವ್ರ ಕೆಳಗೆ ಫ್ರಮ್ ಅಡ್ರೆಸ್ ಅಂತ ಇರ್ತದೆ, ಅದೇ ಅಡ್ರೆಸ್ ವಾಪಸ್ ಹೋಗ್ತದೆ. ಅದರಂತೆ ಹಾಗೆ ಯಾರಾದರೂ ನಿಂದಿಸಿದರೆ, ನನ್ನನ್ನು ನಿಂದಿಸಿದರೆಂಬ ವಿಚಾರವನ್ನು ಅಭಿಮಾನವನ್ನು ಹೊಂದಿದೆಯಾದರೆ ಅದು ನಿನ್ನನ್ನೇ ಸೇರುತ್ತದೆ. ಮತ್ತು ಅವ್ರಿಗೆ ಹೋಯ್ತಿಲ್ಲ ಪತ್ರ, ಇವನಿಂದೆ ಇವನು ಸ್ವೀಕಾರ ಮಾಡಿಲ್ಲಲ್ಲ. ಸ್ವೀಕಾರ ಮಾಡಿದ್ರೆ ಇವನಿಗೆ ಗೊತ್ತಿತ್ತು, ಸ್ವೀಕಾರ ಮಾಡಲಿಲ್ಲ ನಿಂದೆ ಮಾಡಿದವನಿಗೆ ಅವನಿಗೇ ಹೋಯಿತು. ಅದೇ ನಿರ್ವೀಕಾರ ಚಿತ್ತದಿಂದ ಅದನ್ನು ತಿರಸ್ಕರಿಸಿದರೆ ಭಗವಂತನ ಪ್ರಕೃತಿ ನಿಯಮವನ್ನು ಅನುಸರಿಸಿ ಅಲ್ಲಿ ನಿಂದಿಸಿದವನನ್ನೇ ಹೋಗಿ ಸೇರುತ್ತದೆ. ಯಾರನ್ನೇ ನಿಂದೆ ಮಾಡಿದ್ರು ಅದಕ್ಕೆ ನಿಂದಿಸದಿರು ಆರನ್ನು, ಮನಸ್ಸಿಗೆ ಬಂದಂತೆ ನಡೆಯದರು ಏದಲ್ಲಿ ಅಂತ. ಅಜ್ಞಾನಿಗಳು ನಿಂದೆ ಮಾಡಿದ್ರೆ ಪರವಾಗಿಲ್ಲ, ಯಾಕಂದ್ರೆ ನಿನ್ವೆಲ್ಲ ಅವ್ರು ತೊಗೊಂಡಿರ್ತಾರೆ, ಅವ್ರು ತೊಗೊಂಡೋಗ್ತಾರೆ, ನಿನಗೇನು ಬರಂಗಿಲ್ಲ. ಬಲ್ಲವ್ರು ನಿಂದೆ ಮಾಡಿದರೆ ಅವ್ರು ತೊಗೊಳೋದಿಲ್ಲಲ್ಲ, ತೊಗೊಂಡಿಲ್ಲ ನಮಗೆ ಯಾರಿಗೆ ಬಂತು? ನನಗೆ ಬರ್ತದೆ. ಅದಕ್ಕಾಗಿ ವಿಚಾರವನ್ನು ಮಾಡುವಂಥ ಮಾತುಗಳು ಹೀಗೆ ಇಲ್ಲಿ ಅನೇಕ ವಿಚಾರಗಳನ್ನು ಹೇಳಲಾಗಿದ್ದು, ಇನ್ನೂ ಸ್ವಲ್ಪ ಇದನ್ನು ಮುಗಿಸಿಬಿಡೋಣ. ಈ ರೀತಿಯಾಗಿ ಭಕ್ತನು ಯಾವಾಗಲೂ ಮೌನಿ ಅಂದರೆ ಮಾತಾಡಂಗಿಲ್ಲಂತಲ್ಲ, ಆತ ಮನನಶೀಲನೆಂದು ಅರ್ಥ. ಮಾತಾಡಂಗಿಲ್ಲ ಅಂದರೆ ಹೊರಗೆ ಮಾತು ಇಲ್ಲ, ಅವ್ರಿಗೆ ಒಳಗೆ ಮಾತನಾಡಿರ್ತಾವ, ಮನನದ ಮಾತು. ಅದು ಏಕಾಂತದಲ್ಲಿ ಅಂದ್ರೆ ಏನರ್ಥ? ಒಳಗಂತ ಅರ್ಥ. ಮಂದ್ಯಾರಂತ ಬೆಟ್ಟಕ್ಕೆ ಹೋಗಿ ಗುಡ್ಡಕ್ಕೆ ಹೋಗೋದಲ್ಲ, ನಿನ್ನೊಳಗೆ ನೀನು ಅನುಸರಿಸಿ ಮಾತನಾಡದವನನ್ನು ಕೆಲವರು ಮೌನಿ ಅಂತಾರೆ. ಅದು ಅಷ್ಟು ತೃಪ್ತಿಕರವಾದ ಅರ್ಥ ಅಲ್ಲ. ಯಾಕಂದರೆ ಮಾತನಾಡದಿರುವುದು ನಿಜವಾದ ಮೌನಕ್ಕೆ ಒಂದು ಬಾಹ್ಯ ಸಾಧನೆ ಮಾತ್ರ. ಹೊರಗೆ ಸಾಧನೆ
ಪರ ಪಶ್ಯಂತೆ ಮಧ್ಯಮ ವೈಖರಿಗಳೆಂದು ಮಧ್ಯಮ ವಾಕ್ಯನಲ್ಲಿಯೂ ಮಧ್ಯಮವನ್ನು, ಪಶ್ಯಂತೆಯಲ್ಲಿಯೂ ಪಶ್ಯಂತೆ ವಾಕ್ಯವನ್ನು, ಪರವಾಕ್ಯನಲ್ಲಿಯೂ ಲಯ ಮಾಡಬೇಕು. ಈ ಪ್ರಣವಕ್ಕೆ ಲಕ್ಷಾರ್ಥವಾದ ಪರಬ್ರಹ್ಮವೇ ತಾನಾಗಿನಂತ ಒಳಗ ವಿಚಾರ ನಡೆದಿತ್ತು ಅಂದರೆ ಅದು ಮೌನ. ಇದು ಸಿದ್ಧಾವಸ್ಥೆಯ ಲಕ್ಷಣ. ಈ ಮೌನ ಒಳಗೆ ಇಲ್ಲಿ ಕೆಲಸ ಕೊಡೋಂಗಿಲ್ಲ. ಆಗ ಸ್ಥಿತಪ್ರಜ್ಞೆ ಎಂಬ ಮಾತು ಏನಾಗ್ತಂದ್ರೆ, ಮನೆ ನಿಕೇತನವೆಂದರೆ ಮನೆ, ಅನಿಕೇತ ಅಂದರೆ ಮನೆ ಇಲ್ಲದವನಂತ. ನಿಶ್ಚಿತವಾಗಿ ವಾಸ ಸ್ಥಾನಮಾನವಿಲ್ಲವೆಂದ ಅರ್ಥ. ಈ ಅರ್ಥವು ಸನ್ಯಾಸಪರವಾಗಿದೆ ಎಂದು ತಿಲಕರವರು ಎಷ್ಟೋ ಶ್ರಮಪಟ್ಟಿದ್ದಾರೆ. ಏನು ಮಾಡಿದರೂ ನಿಜಕ್ಕೆ ಮಸಿಬಡಿಯಲು ಅವಕಾಶವಿಲ್ಲ. ಏನು ಮಾಡೋದು, ನಾವು ಈ ಬಂಡೆ ಕಾಣಬಾರಂತ ಚಾಪೆ ಹಾಕಿವಿ, ಅದು ಕಾಣಬಾರಂತ ಒಂದು ಕೌವಿ ಹಾಕಿವಿ, ಅದು ಕಾಣಬಾರಂತ ಜಮಖಾನ ಹಾಕಿವಿ. ಆ ಬಂಡೆ ಅಸ್ಥಿರಾದಲ್ಲ, ಮೇಲೆ ಮುಚ್ಚವು ಏನು ಪ್ರಯತ್ನ ಮಾಡಿದ್ರು ಕೂಡ ಆ ಬಂಡೆಯನ್ನು ಮರೆಮಾಚೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದೇ ರೀತಿ ತಾನು ಅಖಂಡನಾದ ಆತ್ಮನಾದುದರಿಂದ ತನಗೆ ನಿರ್ದಿಷ್ಟವಾದ ಒಂದು ವಾಸ ಸ್ಥಾನವಿಲ್ಲಿದೆ. ಇದು ಮತ್ತೊಂದು ಅರ್ಥ. ಯಾಕಂದರೆ ನೀನು ಸರ್ವಾಂತರ್ಯಾಮಿ. ಈ ಬಂಡೆ ಪೂರ್ತಿ ಅಖಂಡ ಅವ. ಈ ಚಾಪೆ ಅಲ್ಲಿಂದ ಹಾಕಿವಿ, ಇಲ್ಲಿಂದ ಹಾಕಿವಿ, ಎರಡಾವ, ಇನ್ನೂ ಬಂಡೆನೇ ಅವ. ಹೌದಿಲ್ಲ? ಅದಂತೆ ಅಖಂಡವಾದ ಬ್ರಹ್ಮ ಪರಿಪೂರ್ಣ, ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಅಂತ ಅರ್ಥ ಮಾಡಬೇಕು. ಈ ರೀತಿ ಮಾಡಿದಾಗ ಭಕ್ತನಾಗದಿದ್ದರೆ ಸ್ಥಿತಪ್ರಜ್ಞನಾಗಲಾರ. ಭಕ್ತಿನೇ ಇಲ್ಲಂದ್ರೆ ಸ್ಥಿತಿ ಹೆಂಗೆ ಬರ್ತದೆ? ಸ್ಥಿತಪ್ರಜ್ಞೆ ಅಂದ್ರೇನು? ಅಸ್ಥಿತ ಸ್ಥಿತ ಅಂದ್ರೇನು? ಅಸ್ಥಿತ ಅಂದರೆ ದೇಹದಲ್ಲಿ ಸದಾಕಾಲ ಇರುವುದು, ಸ್ಥಿತವಾಗಿರೋದು ಆತ್ಮ. ಈ ಭಕ್ತಿಯನ್ನು ಮಾಡಲಾರ್ದೆ ಸ್ಥಿತಪ್ರಜ್ಞೆನ ಆಗಲಾರ. ನಮ್ಮ ಯಾಗ ಅಸ್ಥಿತೆ ಕಡೆ ಹೋಗ್ತದೆ. ಅಸ್ಥಿತೆ ಜಾಯತೆ ವರ್ಧತೆ ಪರಿಣಮಿತೆ ಈ ಕಾರ ವಿಚಾರ ಆಗ್ತವೆ. ಹಾಗೆ ಈ ರೀತಿಯಾಗಿ ಭಕ್ತನನ್ನು ಬಹಳ ಅರ್ಥದಿಂದ ಇಲ್ಲಿ ಇದು ಮಾಡಿ ಕೊನೆಯ ಶ್ಲೋಕದ ಮುಗಿಸಿಬಿಡೋಣ. ಏತು ಧರ್ಮ ಮೃತುವಿದಂ ಯಥೋಕ್ತಂ ಪರಿಉಪಾಸತೆ ಶ್ರದ್ಧಾನ ಮತ್ಪರಂ ಭಕ್ತಾಸ್ತೆ ಅತೀವ ಮೇ ಪ್ರಿಯ. ಅಂದರೆ ಶ್ರದ್ಧೆ ಉಂಟಾಗಿ ಯಾರು ನನ್ನನ್ನೇ ನಂಬಿಕೊಂಡು ನಾನು ಹೇಳಿದ ಅಮೃತ ರೂಪ ಧರ್ಮವನ್ನು ಯಥಾರ್ಥವಾಗಿ ಆಚರಿಸುವರು ಅಂಥ ಭಕ್ತರು ನನಗೆ ಪ್ರಾಣಪ್ರಿಯರು ಅಂತ ಈ 12ನೇ ಅಧ್ಯಾಯದ ತಾತ್ಪರ್ಯವನ್ನು ಇಲ್ಲಿವರೆಗೆ ಹೇಳ್ತಾ ಬಂದರು. ಹಾಗಾಗಿ ನಾವು ಎಲ್ಲಿ ಶ್ರದ್ಧೆ ಬರಬೇಕು? ಶಾಸ್ತ್ರ ಕೇಳಿ, ಶಾಸ್ತ್ರದ ವಾಕ್ಯದಲ್ಲಿ ಗುರುವಾಕ್ಯಗಳಲ್ಲಿ ವಿಶ್ವಾಸ ಶ್ರದ್ಧೆವಂತಿಲ್ಲ, ಅವನು ಭಗವಂತನಿಗೆ ಪ್ರಿಯನಾದ ಭಕ್ತ. ಅಂಥವನ್ನು ನನಗೆ ಬೇಕೆಂದು ಎತ್ತಿಕೊಳ್ಳುವನು ನಿಷ್ಪತ್ತಿ ಎಂಬ ಫಲವಾಗಿ. ಆ ಹಣ್ಣು ನನಗೆ ಬೇಕಂತ ನಲ್ಲಕ್ಕೆ ಬಿಡೋದಕ್ಕಿಂತ ಮುಂಚೆ ಹೆಂಗೆತ್ತಿವಂತಾನ, ಅದೇ ರೀತಿ ಇವನು ಪ್ರಾಣ ಬಿಟ್ಟ ಮೇಲೆ ನರಕಕ್ಕೆ ಹೋಗಲಾರ್ದಂಗೆ ತನ್ನ ಸ್ವರೂಪದಲ್ಲೇ ತಾನು ಅಂಥ ಭಕ್ತನನ್ನು ಐಕ್ಯತೆಯನ್ನು ಮಾಡಿಕೊಳ್ಳುವನು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಯಾವ 12ನೇ ಅಧ್ಯಾಯ ಮುಗಿಯಿತು. ಓಂ ತತ್ಸತ್ ಅಂತ ಮಾತು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಪ್ರಾರಂಭ ಮಾಡಿರಿ. ಗುರುದೇವ ಬಸವಾನಂದ ಯೋಗಿ ಬೆಳಗುವೆ ಆರತಿಯ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಗುರುದೇವ ಬಸವಾನಂದ
ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ ಗುರುವರ ಮರ್ಮವ ತಿಳಿಸಿರುವೆ ಕರ್ಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ ಗುರುವರ ಭಾವವನರು ಇದಗೆ ಬಸವಾನಂದ ಯೋಗಿ ಲೌಕಿಕ ಪಾರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ ಮಾರಾಮಾರ್ದನ ಶಂಭೋ ಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭವಮಾಲೆಗೊಳಗಾದೆ ಎಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರವೋ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ಆನಂದದಾಯಕಂ ತಸ್ಮೈ ಶ್ರೀ ಗುರವೇ ನಮಃ श्रीमज्जगद्गुरु सिद्धार्थ स्वामी की जय श्री सद्गुरु शिवपुत्र स्वामी की जय श्री सद्गुरु बसवानंद स्वामी महाराज की जय श्री सद्गुरु अभिनव महाराज की जय सकल साधु